ಕನ್ನಡ ನ್ಯೂಸ್, ನಾನು ಸಿಂಚನಾ. ಟೈಟಲ್ ಮೂಲಕವೇ ಸಾಕಷ್ಟು ಸದ್ದು ಮಾಡಿದ ಸಿನಿಮಾ ಅಂದ್ರೆ ಅದು ಕರಿಕಾಡ. ಇದೇ ತಿಂಗಳ 6ನೇ ತಾರೀಕು ರಿಲೀಸ್ ಆಗಿದೆ. ಬರೀ ಕನ್ನಡ ಮಾತ್ರ ಅಲ್ಲ, ತೆಲುಗು, ತಮಿಳು, ಹಿಂದಿ, ಮಲಯಾಳಂ ಹೀಗೆ 5 ಭಾಷೆಗಳಲ್ಲಿ ರಿಲೀಸ್ ಆಗಿ ಯಶಸ್ವಿಯಾಗಿ ಮುನ್ನುಗ್ತಾ ಇದೆ. ಇವತ್ತು ಕರಿಕಾಡ ಚಿತ್ರತಂಡ ನಮ್ಮ ಜೊತೆ ಇದೆ. ಈ ಯಶಸ್ಸಿನ ಬಗ್ಗೆ ಹಾಗೂ ಸಿನಿಮಾ ಬಗ್ಗೆ ಏನ್ ಹೇಳ್ತಾರೆ ಅಂತ ಕೇಳೋಣ. ಮೊದಲಿಗೆ ನಮ್ಮ ಜೊತೆ ಕಾಡ ಪಾತ್ರದಲ್ಲಿ ಮಿಂಚಿರೋ ಈ ಚಿತ್ರದ ನಾಯಕ ಕಾಡ ನಟರಾಜ್ ಅವರಿದ್ದಾರೆ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸೊ ಮಚ್. ಜೊತೆಗೆ ಕನಕ ಪಾತ್ರದಲ್ಲಿ ಛಾಪು ಮೂಡಿಸಿರುವಂತಹ ನಿರೀಕ್ಷಾ ಶೆಟ್ಟಿ ಅವರಿದ್ದಾರೆ. ಹೆಲೋ ನಿರೀಕ್ಷಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ನಾನು ಚೆನ್ನಾಗಿದೆ, ನೀವ್ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಎಸ್, ಜೊತೆಗೆ ಈ ಕರಿಕಾಡ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಿರುವಂತಹ ಗಿಲ್ಲಿ ವೆಂಕಟೇಶ್ ಅಲಿಯಾಸ್ ಕೆ ವೆಂಕಟೇಶ್ ಅವರು ನಮ್ಮ ಜೊತೆ ಇದ್ದಾರೆ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ಒಂದು ಕನ್ಫ್ಯೂಷನ್, ಅಂದ್ರೆ ನಿಮ್ಗೆ ಗಿಲ್ಲಿ ವೆಂಕಟೇಶ್ ಅಂತ ಕರಿಬೇಕಾ ಅಥವಾ ಕೆ ವೆಂಕಟೇಶ್ ಅಂತ ಕರಿಬೇಕಾ ಅಂತ ಇದಕ್ಕೆ ಒಂದು ಕ್ಲಾರಿಟಿ ಕೊಟ್ಬಿಡಿ ಸ್ಟಾರ್ಟಿಂಗ್ ಅಲ್ಲೇ. ಕೆ ವೆಂಕಟೇಶ್ ಅಂತಾನೆ. ಓಕೆ, ಎಸ್. ಇನ್ನು ಲೇಡೀಸ್ ಫಸ್ಟ್ ಅಂತ ನಿಮ್ಮಿಂದ ಶುರು ಮಾಡೋದಾದ್ರೆ, ಅಂದ್ರೆ ಈಗ ಆಲ್ರೆಡಿ ರಿಲೀಸ್ ಆಗಿದೆ, ಒಳ್ಳೊಳ್ಳೆ ರಿವ್ಯೂಸ್ ಬರ್ತಾ ಇದೆ, ಅಂದ್ರೆ ನೋಡಿದವರೆಲ್ಲ ಆಕ್ಟಿಂಗ್ಗೆ ಫುಲ್ ಮಾರ್ಕ್ಸ್ ಕೊಡ್ತಾ ಇದ್ದಾರೆ. ಸೊ ನಿಮ್ಗೆ ಅಂದ್ರೆ ಈ ಸಕ್ಸಸ್ನ ನಿರೀಕ್ಷಾ ಅವರು ನಿರೀಕ್ಷೆ ಮಾಡಿದ್ರೆ ಹೇಗೆ ಅಂತ? ಆಕ್ಚುಲಿ ಮಾಡಿರಲಿಲ್ಲ. ದೊಡ್ಡ ಮಟ್ಟಕ್ಕೆ ಈ ಸಿನಿಮಾ ಹೋಗುತ್ತೆ ಅಂತಾನು ನಂಗೆ ಗೊತ್ತಿರಲಿಲ್ಲ. ಬಿಕಾಸ್ ಫಸ್ಟ್ ಅಲ್ಲಿ ನಾವು ಸರ್ ಕರೆದಾಗ ಇಟ್ ವಾಸ್ ಎ ಕನ್ನಡ ಮೂವಿ ಅಂತ ಸ್ಟಾರ್ಟ್ ಮಾಡಿರೋದು. ಎಷ್ಟು ದೊಡ್ಡ ಬಜೆಟ್ ಇದೆ, ಆಮೇಲೆ ಹೋಗ್ತಾ ಹೋಗ್ತಾ ಇವಾಗ ರಿಲೀಸ್ ಟೈಮಲ್ಲಿ 5 ಲ್ಯಾಂಗ್ವೇಜ್ ಇದೆ ಅಂತ ನಮಗೂ ಶಾಕ್ ಕೊಟ್ಟವ್ರು ಅವರು. ಸೊ ಪ್ಯಾನ್ ಇಂಡಿಯಾ ಅಂತ ಅನ್ಕೊಂಡಿರ್ಲಿಲ್ಲ. ಎಸ್. ಇನ್ನು ನಟರಾಜ್ ಸರ್, ಈಗ ನಿಮ್ಮ ಆಕ್ಟಿಂಗ್ ಅಂತೂ ಎಲ್ಲ ಫುಲ್ ಮಾರ್ಕ್ಸ್ ಕೊಡ್ತಿದ್ದಾರೆ, ಜೊತೆ ಕ್ಲೈಮ್ಯಾಕ್ಸ್ ಅಂತೂ ಸೂಪರ್ ಅಂತಿದ್ದಾರೆ. ಯಾರು ಕೂಡ ಎಲ್ಲರೂ ಹೇಳೋದು ಒಂದೇ ಮಾತು, ಅಂದ್ರೆ ನಟರಾಜ್ ಅವರು ಸಖತ್ತಾಗಿ ಆಕ್ಟ್ ಮಾಡಿದ್ದಾರೆ ಅಂತ. ಸೊ ಏನ್ ಹೇಳ್ತೀರಾ ಈ ಸಕ್ಸಸ್ ಬಗ್ಗೆ? ಸೊ ಏನಂದರೆ ಅದು ಸ್ಕ್ರಿಪ್ಟೇ ಆಗಿತ್ತು. ಆಮೇಲೆ ನಮ್ಮದು ಕಾಸ್ಟ್ಯೂಮ್ ಇರ್ಬೋದು, ಔಟ್ಲುಕ್ ಇರ್ಬೋದು, ಅದು ಒಬ್ಬರಿಂದ ಆಗೋವಂಥದ್ದು ಇರಲಿಲ್ಲ. ಅದು ಈವನ್ ಅದು ಗೆಟಪ್ ಅಂತ ತೊಗೊಂಡಾಗ, ಆಮೇಲೆ ಕಾಸ್ಟ್ಯೂಮ್ ಅಂತ ತೊಗೊಂಡಾಗ, ಆಮೇಲೆ ಸೀನ್ ಕಂಪೋಸಿಷನ್ ಎಲ್ಲ ತುಂಬ ಚೆನ್ನಾಗಿತ್ತು. ಅದು ಇಂಪ್ರೆಸಿವ್ ಆಗಿತ್ತು ನಮಗೆ. ಅಟ್ ದ ಸೇಮ್ ಟೈಮ್ ಅದಕ್ಕೆ ಸಪೋರ್ಟಿವ್ ಆಗಿ ನಮಗೆ ಬ್ಯಾಕ್ಗ್ರೌಂಡ್ ಸ್ಕೋರು ಬೇಕಾಗಿತ್ತು. ಕ್ಲೈಮ್ಯಾಕ್ಸಿಗೆ ಎಮೋಷನಲ್ ಸಾಂಗ್ ಕೂಡ ಕನೆಕ್ಟ್ ಆಗೋದು ಬೇಕಾಗಿತ್ತು. ಅದು ನಮ್ಮ ಶಶಾಂಕ್ ಶೇಷಗಿರಿ ಅವರು ಮತ್ತು ಅತಿಶಯ್ ತುಂಬ ಚೆನ್ನಾಗಿ ಮಾಡಿಕೊಟ್ರು. ಅದೇನಾಯ್ತಂದರೆ ನಮ್ಮ ಪರ್ಫಾರ್ಮೆನ್ಸ್ ಜೊತೆಗೆ ಇನ್ನೂ ಅವ್ರದ್ದು ಕಾಂಟ್ರಿಬ್ಯೂಷನು ಅನದರ್ 50% to 80% ಅವ್ರ ಕಾಂಟ್ರಿಬ್ಯೂಷನ್ ನಮ್ಮನ್ನ ಅಪ್ಲಿಫ್ಟ್ ಮಾಡುತ್ತೆ. ಸೊ ಹಂಗಾಗಿ ಎಲ್ಲ ಆಡಿಯನ್ಸು ಕೂಡ ಕ್ಲಾಪ್ ಹೊಡೆಯೋದೇ ನಮ್ಮ ಕ್ಲೈಮ್ಯಾಕ್ಸ್ ಸೀನ್ಗಳಿಗೆ, ಕ್ಲೈಮ್ಯಾಕ್ಸ್ ಸಾಂಗ್ಗಳಿಗೆ. ಸೊ ಅದು ನಮಗೆ ತುಂಬ ಪ್ರೀತಿಯಿಂದ ಕೊಡ್ತಾ ಇರೋದು. ವಿ ಆರ್ ವೆರಿ ಹ್ಯಾಪಿ ಅಬೌಟ್ ಇಟ್. ಎಸ್. ಏನು ಕೆ ವೆಂಕಟೇಶ್ ಸರ್, ಈಗ ಈ ಒಂದು ಸಿನಿಮಾ ಫಸ್ಟ್ ಆಫ್ ಆಲ್ ಯಶಸ್ವಿಯಾಗಿ ಮುನ್ನುಗ್ತಾ ಇದೆ, ಅದ್ರ ಬಗ್ಗೆ ಹೇಳಿ. ಇದ್ರ ಜೊತೆಗೆ ಈ ಕರಿಕಾಡ ಅನ್ನುವಂತಹ ಕತೆ ಹೆಂಗೆ ಹುಟ್ಕೊಳ್ತು ಅಂತ? ಆ್ಯಕ್ಚುಲಿ ನಾನು ಕಾಡ ಸರ್ ಒಂದಷ್ಟು ಡಿಸ್ಕಷನ್ ಮಾಡ್ತಾ ಇದ್ವಿ. ಫಸ್ಟ್ ಒಂದು ಬೇರೆ ಸ್ಕ್ರಿಪ್ಟಿಗೆ ವರ್ಕ್ ಮಾಡೋಣ ಅಂತ ನಾವು ಜೊತೆಯಾಗಿದ್ದು. ಸೊ ಮಾಡ್ತಾ ಬೇಡ ಇನ್ನೊಂದು ಬೇರೆ ಒಂದು ರಗಡ್ ಲುಕ್ಕಲ್ಲಿ ಬರೋಣ ಅಂತೇಳಿ ಸೊ ಒಂದು ಆ್ಯಕ್ಷನ್ ಥ್ರಿಲ್ಲರ್ ಪ್ಲಾನ್ ಮಾಡಿದ್ವಿ. ಸೊ ಅವಾಗ ಹುಟ್ಟಿದ್ದೆ ಕರಿಕಾಡ. ಅವರೇ ಕೊಟ್ಟಂತಲ್ಲ, ಆ್ಯಕ್ಚುಲಿ ಲವ್ ಸ್ಟೋರಿ ಮಾಡಿಬಿಟ್ಟಿದ್ರು ನನಗೆ. ನಾನು ಡೈರೆಕ್ಟಾಗಿ ಹೇಳಿದೆ ಲವ್ ಸ್ಟೋರಿ ಚಾನ್ಸೇ ಇಲ್ಲ, ಅಲ್ಲಿ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು. ಸೊ ವೆರಿ ರೊಮ್ಯಾಂಟಿಕ್ 6 to 7 ಸಾಂಗ್ಸ್ ಮಾಡಿಬಿಟ್ಟಿದ್ರು ಅವರು. ನನಗೆ ಅವ್ರಿಗೆ ಮಾಡಿದ ಸಾಂಗ್ಗಳನ್ನೇ ಇಷ್ಟ ಆಗಿಬಿಟ್ಟು ದೆನ್ ವಿ ಫೈನಲೈಸ್ ಈ ಸಾಂಗ್ ತಗೊಳ್ಳೋಣ. ಒಂದು ಸಾಂಗ್ ಏನೋ ಕೇಳಿಸಿದ್ರು ಅಷ್ಟೇ ನನಗೆ. ಬಟ್ ಐ ವಾಸ್ ಸೋ ಇಂಪ್ರೆಸ್ಡ್. ಅದನ್ನ ಇಟ್ಕೊಂಡು ಬಟ್ ಸಬ್ಜೆಕ್ಟ್ ಬೇರೆ ಥರ ಲೈನ್ ಮಾಡೋಣ ಅಂತ ಹೇಳ್ಬಿಟ್ಟು ಆಮೇಲೆ ಅವಾಗ ಹುಟ್ಟಿದ್ದೇನೆ ಕರಿಕಾಡ. ಸೊ ಅವಾಗಿಂದ ನಾವು ಜೊತೆಗೆ ಟೈಟಲ್ ಹೆಂಗೆ ಸರ್, ಹೆಂಗೆ? ಆಕ್ಚುಲಿ ಇದಕ್ಕೆ ಫಸ್ಟ್ ಬೇರೆ ಒಂದು ಟೈಟ್ಲ್ ಅಂದ್ಕೊಂಡಿದ್ವಿ ನಾವು. ಸೊ ಡೆವಲಪ್ ಮಾಡ್ತಾ ಏನಾಯ್ತು ಅಂದ್ರೆ ಕ್ಯಾರೆಕ್ಟರ್ ಏನೋ ಬೇರೆ ಕೇಳ್ತಾ ಇತ್ತು. ಸೊ ನಾವು ಇಟ್ಟಿದ್ದ ಟೈಟಲ್ಗೂ ಸ್ಕ್ರಿಪ್ಟ್ಗೂ ಒಂದು ಅದು ಕಾನ್ಸ್ಟೆಂಟ್ ಆಗಿತ್ತು. ಸೊ ಒಂದು ಪವರ್ ಆಗಬೇಕು ಅಂದಾಗ ಕಾಡ ಅಂತ ಇಟ್ಕೊಂಡ್ವಿ. ಸೊ ಕಾಡ ಕ್ಯಾರೆಕ್ಟರ್ ನೇಮ್, ಅವ್ನಿಗೆ ಹೆಂಗ್ ಕರಿಕಾಡ ಆಗಿ ಚೇಂಜ್ ಆಗ್ತಾನೆ ಅನ್ನೋದು ನಮ್ದು ಲೈನ್ ಆಗಿತ್ತು. ಸೊ ಹಂಗಾಗಿ ನಾವು ಕರಿಕಾಡ ಅಂತ ಇದ್ವಿ. ಸರ್, ಇನ್ನು ಈಗ ಪ್ಯಾನ್ ಇಂಡಿಯಾ ರಿಲೀಸ್ ಮಾಡಬೇಕು ಅಂತ ಆ ಥಾಟ್ ಹೆಂಗ್ ಬಂತು ನಿಮಗೆ? ಸೊ ಆಕ್ಚುಲಿ ನಾವು ಫಸ್ಟ್ ಡಬ್ಬಿಂಗ್ ಕಾಪಿ ನೋಡಿದಾಗ ನಮಗೆ ಅದು ಪ್ರಿಕ್ ಆಯ್ತು. ಸೊ ಈವನ್ ನಾನು ಕಾಡ ಸರ್ಗೆ ಪ್ರೊಡ್ಯೂಸರ್ಗೆ ಒಂದು ಫಸ್ಟ್ ಕಾಪಿ ನಾವು ತೊಗೊಳಕ್ಕೂ ಮುಂಚೆನೆ ನಾನು ಎಡಿಟ್ರು ನಮ್ಮ ಎಡಿಟಿಂಗ್ ರೂಮಲ್ಲಿ ಇತ್ತು. ಯಾವುದೋ ಒಂದು ರೆಫರೆನ್ಸ್ ಮ್ಯೂಸಿಕ್ ಹಾಕೊಂಡು ಕಟಿಂಗ್ ಮಾಡಿದ್ಮೇಲೆ ಒಂದು ಆ ಸಿನಿಮಾ ನೋಡ್ಬೇಕಾದ್ರೆ ಇವನ್ ಇಬ್ರು ಅಳ್ತಾ ಇದ್ದೀವಿ ನೈಟು. ಸೊ ಕತ್ಲಲ್ಲಿ ಆ ಡಾರ್ಕ್ ರೂಮಲ್ಲಿ. ಸೊ ಅವಾಗ ಆಯಿತು, ಇಲ್ಲ ಇದೇನೋ ವರ್ಕ್ ಆಗುತ್ತೆ ಮಾಡೋಣ ಅಂತೇಳಿ ಅವಾಗ ಸರ್ಗೊಂದ್ಸರಿ ತೋರಿಸಾದ್ಮೇಲೆ ಅವರು ನನಗೆ ಆ್ಯಕ್ಚುಲಿ ಅವಾಗ ಹೇಳಿದ ಕನ್ನಡ ಡಬ್ಬಿಂಗ್ ಮುಗಿದ್ಮೇಲೆ ಆಮೇಲೆ ಹೇಳಿದ್ರು ಇಲ್ಲ ಇಮಿಡಿಯೇಟ್ ನಾವು ಬೇರೆ ಲ್ಯಾಂಗ್ವೇಜ್ ಹೋಗ್ಬಿಡೋಣ ಅಂತ. ಸೊ ಇಮಿಡಿಯೇಟ್ ನಾವು ಹೇಗೇನು ಸ್ಟಾರ್ಟ್ ಮಾಡಿದ್ವಿ, ತಮಿಳ್ ಮಾಡಿದ್ವಿ ಅವಾಗ ಫಸ್ಟ್. ಕನ್ನಡ ತಮಿಳ್ ರೆಡಿ ಇಟ್ಕೊಂಡ್ವಿ. ಟೀಸರ್ ಬರೋಕ್ಕಿಂತ ಮುಂಚೆ ಟೀಸರ್ ರಿಲೀಸ್ ಆದಮೇಲೆ ಒಂದಷ್ಟು ಮಾರ್ಕೆಟಿಂಗ್ ಟೀಮ್ ನಮ್ಮ ಕಾಂಟ್ಯಾಕ್ಟ್ ಮಾಡುತ್ತೆ, ಫೋನ್ಗಳು ಬರುತ್ತೆ. ಸೊ ಅವಾಗ ನಾವು ಹೇಗೇನು ಮತ್ತೆ 3 ಲ್ಯಾಂಗ್ವೇಜ್ನ ಅಡಿಷ್ನಲ್ ಆಗಿ ಮಾಡಿ ಒಟ್ಟಿಗೆ ಬಂದಿದ್ವಿ. ಎಸ್. ಇನ್ನು ನಿರೀಕ್ಷಾ ಅವರೇ, ಇನ್ನು ಕನಕ ಪಾತ್ರ ನಿಮ್ಮದು, ಈ ಒಂದು ಪಾತ್ರ ನಿಮಗೆ ಹೆಂಗೆ ಸಿಕ್ತು, ಹೆಂಗಿದೆ ಈ ಪಾತ್ರ? ಅಂದರೆ ನಿಮಗೆ ಎಷ್ಟು ಚಾಲೆಂಜಿಂಗ್ ಆಗಿದೆ? ಯಾಕಂದರೆ ಹಳ್ಳಿ ಹುಡುಗಿ ಪಾತ್ರ ಹೀಗಾಗಿ.
ಹೌದು. ಇಲ್ಲ ಸರ್ ಎಕ್ಸ್ಪ್ಲೇನ್ ಮಾಡಿದಾಗ ಫಸ್ಟು ಇಂದ್ರಾನಗರಲ್ಲೇ ಕರೆದಿದ್ದು ಸರ್, ಈ ಥರ ಒಂದು ಪಾತ್ರ ಇದೆ. ನನಗೂ ಖುಷಿ ಆಯ್ತು, ಯಾಕಂದರೆ ನಾನು ಇವತ್ತವರೆಗೂ ಮಾಡಿದ ಪಾತ್ರಗಳಲ್ಲಿ ವಿಭಿನ್ನ ಕ್ಯಾರೆಕ್ಟರ್, ಒಂದು ಸ್ವಲ್ಪ ಮಾಡರ್ನ್ ರೋಲ್ಸ್ ಮಾಡ್ತೀವಿ ಅಥವಾ ಹೋಮ್ಲಿ ಗರ್ಲ್ ಮಾಡ್ತೀವಿ, ಬಟ್ ಇದೊಂಥರ ಡಿಫ್ರೆಂಟ್ ಕ್ಯಾರೆಕ್ಟರ್, ಹಳ್ಳಿ ಹುಡುಗಿ ಉದ್ದ ಜಡೆ ಬಿಟ್ಕೊಂಡು ಲಂಗದವನಿ. ನಾನು ಆ ಥರ ಇಲ್ಲ. ಸೊ ಆಬ್ವಿಯಸ್ಲಿ ಅನ್ ಆ್ಯಕ್ಟಿಂಗ್ ದ್ಯಾಟ್ ಒಂದು ಚಾಲೆಂಜ್ ಇತ್ತು, ಖಂಡಿತವಾಗ್ಲೂ ಇತ್ತು. ಬಿಕಾಸ್ ಆ ಮ್ಯಾನರಿಸಮ್ ಆಗಿರಲಿ, ಆ ಲ್ಯಾಂಗ್ವೇಜು ನಾವು ಡಿಫ್ರೆಂಟ್. ಸೊ ಹೆಂಗೆಂಗೋ ಸರ್ ಮಾಡಿಸಿದ್ರು, ಚೆನ್ನಾಗಿ ಬಂದಿದೆ. ಈಗ ಜನ ಅಪ್ರಿಷಿಯೇಟ್ ಮಾಡ್ತಾ ಇರುವಾಗ ತುಂಬಾ ಖುಷಿ ಆಗ್ತಾ ಇದೆ. ತುಂಬಾ ಮುದ್ದಾಗೂ ಕಾಣಿಸ್ತಾರೆ ಅದರಲ್ಲಿ. ಥ್ಯಾಂಕ್ ಯು. ಬಟ್ ಇಟ್ ವಾಸ್ ರಿಯಲಿ ವೆರಿ ಚಾಲೆಂಜಿಂಗ್, ಯಾಕಂದ್ರೆ ಗದ್ದೆಯಲ್ಲಿ ಓಡಾಡ್ಕೊಂಡು ಕೆಲವೊಂದ್ಸಲ ಚಪ್ಪಲಿ ಇಲ್ಲ, ಕೆಲವೊಂದ್ಸಲ ಲೈಕ್ ಆ ಅಟ್ಮಾಸ್ಫಿಯರ್ಗೆ ಅಡ್ಜಸ್ಟ್ ಆಗೋದು ಕಷ್ಟ. ಬಟ್ ಅಲ್ಲಿಂದ ವಾಪಸ್ ಬರುವಾಗ ಬೇಜಾರಾಗ್ತಾ ಇವು ಬಿಟ್ಟು ಹೋಗ್ಬೇಕಲ್ಲ. ವೆರಿ ನೈಸ್. ಇನ್ನು ಕಾಡ ಪಾತ್ರದ ಬಗ್ಗೆ ಮಾತಾಡೋದಾದ್ರೆ ತುಂಬಾ ರಾ ಹಾಗೆ ರಗ್ಗಡ್ ಪಾತ್ರ. ಸೊ ಇದಕ್ಕೆ ನಿಮ್ಮ ಪ್ರಿಪ್ರೇಷನ್ ಹೇಗಿತ್ತು, ಹೋಮ್ ವರ್ಕ್ ಹೇಗಿತ್ತು ಸರ್? ಪ್ರಿಪ್ರೇಷನ್ ಏನಿಲ್ಲ. ಫಸ್ಟ್ ಬೇಸಿಕ್ ಪ್ರಿಪ್ರೇಷನ್ ಅಂದರೆ ಬಿಯರ್ಡ್ ಎಷ್ಟು ಬೆಳೆಸಬೇಕು, ಲಾಂಗ್ ಹೇರ್ ಎಷ್ಟು ಬೆಳೆಸಬೇಕು, ಅದು ಪ್ರಿಪ್ರೇಷನ್ ಇತ್ತು. ಸೊ ಅಫ್ಕೋರ್ಸ್ ನಮಗೆ ಹಂಟಿಂಗ್ ಸೀನ್ಗಳೆಲ್ಲ ಇದ್ದಿದ್ದರಿಂದ ಸ್ವಲ್ಪ ಜಿಮ್ಮಿಂಗ್ ಎಲ್ಲ ಮಾಡ್ಕೊಂಡಿದ್ವಿ, ಅಂದರೆ ಫಿಟ್ ಆಗಿರ್ಬೇಕು ಅನ್ನೋದು ಒಂದು ಕಾನ್ಸೆಪ್ಟ್ ಇತ್ತು. ಸೊ ಅದೆಲ್ಲ ಪ್ರಿಪ್ರೇಷನ್ ಚೆನ್ನಾಗಾಗ್ತಿತ್ತು. ಆಮೇಲೆ ಸ್ಕ್ರಿಪ್ಟಿಗೆ ನಾನು ವೆಂಕಿ ಇಬ್ಬರೇ ಕೂತಿದ್ರಿಂದ, ಸೊ ಅವರಿಗೆ ನಾವಿಬ್ಬರು ಮಾಡುವಾಗ ಡಿಸ್ಕಷನ್ ಮಾಡಿ 6 months ನಾವು ವರ್ಕ್ ಮಾಡ್ತೀವಿ ಸ್ಕ್ರಿಪ್ಟಿಗೋಸ್ಕರ. ಹಂಗಾಗಿ ಅದು ಎವ್ರಿ ಮೂಮೆಂಟ್ ಸ್ಕ್ರಿಪ್ಟ್ ಮಾಡುವಾಗ ಒಟ್ಟಿಗಿದ್ದರಿಂದ ನಮ್ಗೆ ಯಾವ ಸೀನು ಡಿಫಿಕಲ್ಟ್ ಅಂತ ಅನಿಸ್ತಿರ್ಲಿಲ್ಲ. ಯಾಕೆಂದರೆ ನಮಗೆ ಮೊದಲೇ ಡಿಸ್ಕಷನ್ ಆಗಿರೋದ್ರಿಂದ ಶಾರ್ಟ್ ಹಿಂಗೆ ಇರುತ್ತೆ, ಕಂಪೋಸಿಷನ್ ಹಿಂಗೆ ಇರುತ್ತೆ. ಸೊ ಅದೆಲ್ಲ ನಮಗೆ ತಲೆಯಲ್ಲಿ ಆಗಲೇ ಕೂತ್ಬಿಟ್ಟಿತ್ತು ಅದು ಆ್ಯಕ್ಚುಲಿ. ಸೊ ಹಂಗಾಗಿ ಎಲ್ಲದು ಈಸಿ ಆಗ್ತಾ ಹೋಗಿತ್ತು ನಮಗೆ ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ಇದ್ರೂ ನನಗೆ ಅದು ಡಿಫಿಕಲ್ಟ್ ಅಂತ ಅನಿಸ್ಲಿಲ್ಲ. ಯಾಕೆಂದರೆ ಈವನ್ ಸೀನಿಯರ್ಸ್ ಎಲ್ಲ ಇದ್ದರು, ಮೊದಲೇ ಸ್ಕ್ರಿಪ್ಟ್ ಬಗ್ಗೆ ಡೈಲಾಗ್ ಬಗ್ಗೆ ಎಲ್ಲ ಗೊತ್ತಿದ್ರಿಂದ. ಸೊ ಇಟ್ ವಾಸ್ ಸೊ ಈಸಿ ಫಾರ್ ಮೀ ಟು ಪರ್ಫಾರ್ಮ್ ಅಂತ ಅನಿಸ್ತಾ ಇತ್ತು. ಎಸ್, ಸೊ ಅದೇ ಪ್ರಿಪ್ರೇಷನ್ ಅದೇನೆ, ಸ್ಕ್ರಿಪ್ಟ್ ಬಗ್ಗೆ ಪ್ರಿಪ್ರೇಷನ್ ಇತ್ತು. ಡಾನ್ಸ್ ಅದೆಲ್ಲ ಹೆಂಗೆ? ಇಲ್ಲ, ನಾನು ಡ್ಯಾನ್ಸರ್ ಅಂತೂ ಅಲ್ವೇ ಅಲ್ಲ. ಸೂಪರ್ ಆಗಿ ಡಾನ್ಸ್ ಮಾಡಿದೀರಾ ಸಾಂಗ್ ಅಲ್ಲಿ, ರತನಿ ಸಾಂಗ್ ಅಲ್ಲಿ. ಏನಾಯ್ತಂದ್ರೆ ಆ್ಯಕ್ಚುಲಿ ಮೂವಿ ಚೆನ್ನಾಗಿ ಬರ್ಬೇಕಂತ ಆಯ್ತಲ್ವ, ನಮಗೆ ಬೆಸ್ಟ್ ಕೊರಿಯೋಗ್ರಾಫರ್ಸ್ ಬೇಕು ಅಂತ ಹೇಳ್ಬಿಟ್ಟು ನಾವು ಡಿಸೈಡ್ ಮಾಡಿದ್ವಿ. ಯಾರು ಭೂಷಣ್ ಮಾಸ್ಟ್ರು ಮತ್ತು ಧನು ಮಾಸ್ಟ್ರು, ಆಮೇಲೆ ಕ್ಯಾಪ್ಟನ್ ಕಿಶೋರ್ ಇವರೆಲ್ಲ ಮಾಡಿದ್ದಾರೆ. ಧನು ಮಾಸ್ಟ್ರು ರತ್ನಿ ಸಾಂಗ್ ಯಾವ ತುಂಬ ಪಾಪ್ಯುಲರ್ ಆಗಿದೆ ಈಗ, ಅದಕ್ಕೆ ಧನು ಮಾಸ್ಟ್ರು ಬೇಕಂತ ಆಯ್ತು, ಮಾಡಿ ಫೈನಲೈಸೇಷನ್ ಎಲ್ಲ ಮಾಡಿ. ಚಳಿ ಬಿಟ್ಟು ಕೊಂಡಿದ್ದೀರಾ ಅದರಲ್ಲಿ ಮತ್ತೆ ಕೃತಿ ವರ್ಮಾ ಅವರು. ಕರೆಕ್ಟ್, ಚಳಿದೆಲ್ಲ ಓಕೆ, ಬಟ್ ನಾನು ಡ್ಯಾನ್ಸರ್ ಅಲ್ವಲ್ಲ, ಅವ್ರ ಟ್ಯಾಲೆಂಟಿಗೆ ನಾನು ಮ್ಯಾಚ್ ಮಾಡಬೇಕಲ್ಲ. ತೊಗೊಳೋದನ್ನ ತೊಗೊಂಡಾಯ್ತು ಮಾಸ್ಟರ್ನ, ಆದರೆ ಅವರು ಹೇಳ್ಕೊಡೋ ಸ್ಟೈಲಿಗೆ ನಾನು ಮಾಡಬೇಕಲ್ಲ, ಅದು ದೊಡ್ಡ ಚಾಲೆಂಜ್ ಆಗಿತ್ತು. ಅವರಿಲ್ಲ, ಅವರು ತುಂಬ ಸಪೋರ್ಟ್ ಮಾಡಿದ್ರು. ಅಂದರೆ ಅವರ ಅಸಿಸ್ಟೆಂಟ್ಗಳನ್ನೆಲ್ಲ ಬಿಟ್ಟು ಮನೆ ಕಳಿಸ್ತಾ ಇದ್ರು, ಪ್ರಾಕ್ಟೀಸ್ ಎಲ್ಲ ಕೊಡ್ತಾ ಇದ್ರು. ಅಂದರೆ 15 to 20 days ನನಗೆ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ರು. ಅದೆಲ್ಲ ಏನು ನೋಡ್ತಾ ಇದ್ದಾರೆ, ಯಾಕೆ ಜನ ಲೈಕ್ ಮಾಡ್ತಾ ಇದ್ದಾರೆ, ಅದೆಲ್ಲ 15-20 days ನಾವು ಪ್ರಾಕ್ಟೀಸ್ ಮಾಡಿದ್ವಿ. ಅದಾದ್ಮೇಲೆ ಆ ಥರ ಮಾಡ್ಲಿಕ್ಕೆ ಇಲ್ಲ, ಆಲ್ ಆಫ್ ಎ ಸಡನ್ ನನಗೆ ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ನಾನು ಪ್ರೊಫೆಷನಲಿ ಡ್ಯಾನ್ಸರ್ ಅಲ್ವೇ ಅಲ್ಲ, ಐ ಥಿಂಕ್ ಫಸ್ಟ್ ಟೈಮ್ ಡ್ಯಾನ್ಸ್ ಮಾಡಿದ ಅಂತ. ಬಟ್ ಅದು ಗೊತ್ತಾಗಲ್ಲ ಫಸ್ಟ್ ಟೈಮ್ ಅಂತ, ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ವಿ. ಅಲ್ಲ, ಅವ್ರು ಚೆನ್ನಾಗಿ ಹೇಳ್ಕೊಟ್ರು. ಸೊ ಬಿಕಾಸ್ ಆಫ್ ದಟ್ ಔಟ್ಕಮ್ ಮಾತ್ರ ಬಂದಿದೆ. ಓಕೆ, ಎಸ್ ಸರ್. ಇನ್ನು ಈಗ ಇಡೀ ಟೀಮ್ ಬಗ್ಗೆ ಮಾತಾಡೋದಾದ್ರೆ, ಅಂದರೆ ಬರೀ ಹೀರೋ ಹೀರೋಯಿನ್ ಮಾತ್ರ ಅಲ್ಲ, ಒಂದು ಇಡೀ ಟೀಮೇ ಒಂದು ಚಿತ್ರದ ಗೆಲುವಿಗೆ ಕಾರಣ ಆಗುತ್ತೆ. ಸೊ ಈಗ ಮ್ಯೂಸಿಕ್ ಒಂದು ಕಡೆ, ಇನ್ನೊಂದು ಕಡೆ ಆ್ಯಕ್ಷನ್ನು, ಹಾಗೆ ಇಡೀ ಟೀಮ್ ಬಗ್ಗೆ ಏನು ಹೇಳ್ತೀರಾ ಸರ್? ಜೊತೆಗೆ ನಮ್ಮ ಹೀರೋಯಿನ್ ಹಾಗೆ ಹೀರೋ ಬಗ್ಗೆ ಏನು ಹೇಳ್ತೀರಾ? ಫಸ್ಟ್ ನಾವು ಸ್ಕ್ರಿಪ್ಟ್ ಮಾಡೋಕ್ಕೆ ಮುಂಚೆ ಫಸ್ಟ್ ಮ್ಯೂಸಿಕ್ ಡೈರೆಕ್ಟ್ರು ಕಾಂಟ್ಯಾಕ್ಟ್ ಮಾಡ್ತೀವಿ, ಅತಿಶಯ್ ಜೈನ್. ಸೊ ನಂದು ಅತಿಶಯ್ ಜೈನ್ ಅವ್ರದ್ದು ಸ್ಕ್ರಿಪ್ಟ್ ಲೆವೆಲೆಲ್ಲ ಒಂದಷ್ಟು ಸಾಂಗ್ಸ್ಗಳನ್ನ ಕಂಪೋಸಿಂಗ್ ಮಾಡ್ತಾ ಇರ್ತೀವಿ. ಸೊ ಹಾಗೆ ಕಂಪೋಸಿಂಗ್ ಆಯಿತು, ಸೆಟ್ಗೆ ಹೋದ್ವಿ, ಆರ್ಟಿಸ್ಟ್ಗಳು ಸಿಕ್ಕಿದ್ರು, ಒಳ್ಳೆ ಆರ್ಟಿಸ್ಟ್ಗಳು ಸಿಕ್ಕಿದ್ರು. ಆ್ಯಕ್ಚುಲಿ ನಾನು ಅದಕ್ಕೆ ಪ್ರೊಡಕ್ಷನ್ ಹೌಸ್ಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಇದು ನಾವು ಪರ್ಟಿಕ್ಯುಲರಾಗಿ ಯಾವ ಆರ್ಟಿಸ್ಟ್ ಕೇಳ್ತೀವಿ ಅದನ್ನು ಅವ್ರು ಯಾವತ್ತೂ ಇಲ್ಲ ಅಂದಿಲ್ಲ. ಸೊ ಕೆಲವರು ಡೇಟ್ ಮ್ಯಾಚ್ ಆಗಿಲ್ಲ, ಸಿಕ್ಕಿರೋದ್ರಲ್ಲಿ ತುಂಬ ಚೆನ್ನಾಗಿ ಒಳ್ಳೆ ಆರ್ಟಿಸ್ಟ್ಗಳು ಸಿಕ್ಕಿದ್ದಾರೆ. ಅದರಲ್ಲಿ ನಿರೀಕ್ಷಾ ಶೆಟ್ಟಿ ಫಸ್ಟು, ಅದಾದಮೇಲೆ ವಿಜಯ್ ಚೆಂಡೂರು, ಯಶ್ ಶೆಟ್ಟಿ, ಬಲರಾಜ್ ವಾಡಿ, ಮಂಜು ಸ್ವಾಮಿ ಅಂತ, ಮತ್ತು ಇನ್ನು ಇಬ್ಬರು ಹೊಸ ಆರ್ಟಿಸ್ಟ್ಗಳು ನೆಗೆಟಿವ್ ರೋಲ್ ಮಾಡಿದ್ದಾರೆ, ಮಹೇಶ್ ಚಂದ್ರು ಅಂತೇಳಿ, ಇನ್ನೊಬ್ರು ಸತೀಶ್ ಅಂತೇಳಿ. ಸೊ ಗುಡ್ ಆರ್ಟಿಸ್ಟ್ಗಳು ಇವರೆಲ್ಲ. ಇವತ್ತು ಸ್ಕ್ರೀನ್ ನೋಡ್ತಿರ್ಬೇಕು, ಅವರೇ ಬಂದು ಕಣ್ಣ ನೀರು ಹಾಕ್ಕೊಂತಿದ್ದಾರೆ. ತುಂಬ ಥ್ಯಾಂಕ್ ಯು ಸರ್, ಇಂಥ ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದೀರಾ. ಯಾಕಂದರೆ ಅವಡಕರ್ ಅವ್ರು ಹೆಂಗೆ ಅಂದರೆ ಜೊತೆಲೇ ಕೆಲಸ ಮಾಡ್ಕೊಂಡು ಜೊತೆಲಿ ಮಾಡ್ತಾ ಇದ್ದದ್ದು. ಸೊ ಅದು ನಮಗೆ ತುಂಬ ಇದಾಯಿತು. ಸೊ ಅದಾದಮೇಲೆ ಪೋಸ್ಟ್ ಪ್ರೊಡಕ್ಷನ್ ವಿಚಾರಕ್ಕೆ ಬಂದರೆ, ಸ್ಟಾರ್ಟಿಂಗ್ ಎಡಿಟಿಂಗಿಂದ ಶುರು ಮಾಡ್ತೀನಿ. ದೀಪಕ್ CS ಅಂತೇಳಿ ಬ್ರಿಲಿಯಂಟ್ ಎಡಿಟರ್. ಸೊ ಅದಾದಮೇಲೆ ನನ್ನ ರಿರೆಕಾರ್ಡಿಂಗಿಗೆ ನಾವು ಶಶಾಂಕ್ನ ಚೂಸ್ ಮಾಡ್ತೀವಿ. ಸೊ ನನಗೆ ಫ್ಲೇವರ್ ವೇರಿಯೇಷನ್ಸ್ ಬೇಕಾಗಿರೋದ್ರಿಂದ ಅತಿಶಯ್ ಮತ್ತು ಶಶಾಂಕ್ನ ತೊಗೊತೀವಿ, ಇಬ್ಬರು ಮ್ಯೂಸಿಕ್ ಡೈರೆಕ್ಟರ್ ತೊಗೊತೀವಿ. ಸೊ ಅದರಲ್ಲಿ ಶಶಾಂಕ್ ಶಶಿಗಿರಿ ಅವರು ಬ್ಯಾಕ್ಗ್ರೌಂಡ್ ಸ್ಕೋರ್ ಸ್ಟಾರ್ಟ್ ಮಾಡ್ತಾರೆ. ಸ್ಟಾರ್ಟ್ ಮಾಡ್ತಾ ನಾವು ಕಂಪೋಸಿಂಗ್ ಟೈಮಲ್ಲಿ ಸ್ಕ್ರಿಪ್ಟ್ ಟೈಮಲ್ಲಿ ಒಂದು ಸಾಂಗ್ನ ಪೆಂಡಿಂಗ್ ಇಟ್ಕೊಂಡಿದ್ವಿ. ಸೊ ಈ ಪ್ಲೇಸನ್ನು ಒಂದು ಸಾಂಗ್ ಮಾಡೋಣ ಅಂತ. ಸೊ ಅವ್ರ ಕಡೆಯಿಂದ ಒಂದು ರತುನಿ ಸಾಂಗ್ ಕಂಪೋಸ್ ಮಾಡ್ತೀವಿ. ಸೊ ಅದಾದಮೇಲೆ ಸಿಚುವೇಶನಲ್ಲಿ ಒಂದು 2 ಸಾಂಗ್ ಬೇಕಾಗಿತ್ತು ನಮಗೆ, ಸೊ ಜನನ ಎಂಗೇಜ್ ಮಾಡೋಕ್ಕೆ. ಸೊ ಅವಾಗ ಮತ್ತೆ 2 ಸಾಂಗ್ ಶಶಾಂಕೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಲೆಕ್ಕಾಚಾರಕ್ಕೆ ಬರುತ್ತೆ. ಸರ್ ಇದು ನಾನೇ ಮಾಡ್ತೀನಿ, ಕಂಪೋಸಿಂಗ್ ಮಾಡ್ತೀನಿ ಅಂತ. ಸೊ ಬ್ಯೂಟಿಫುಲ್ ಸಾಂಗ್ 3 ಕೊಟ್ಟಿದ್ದಾರೆ, ಅತಿಶಯ್ 3.
ಸೊ ಅದಾದ ಮೇಲೆ ನಾವು ಎಫೆಕ್ಟ್ಸ್ ಪ್ರದೀಪ್ ಅಂತ ಹೇಳಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಬಂದಿದೆ. ಸೊ ಇವತ್ತು ತುಂಬ ಜನ ಅದನ್ನು ರೆಕಗ್ನೈಸ್ ಮಾಡ್ತಿದ್ದಾರೆ ಥಿಯೇಟ್ರಲ್ಲಿ. ಚಿಕ್ಕ ಚಿಕ್ಕ ಎಫೆಕ್ಟ್ಸ್ ಕೂಡ ನಮ್ಗೆ ತುಂಬ ನೀಟಾಗಿ ಕೇಳ್ತಾ ಇದೆ ಅಂತ. ಸೊ ಆ ಕೇಳೋ ಹಾಗೆ ಮಾಡಿದ್ದು ನಂದು KGF ಅಂತೇಳಿ. ಸೊ ಅವರು ಸಿನಿಮಾನ ಇನ್ನೊಂದು ಲೆವೆಲ್ ಪುಷ್ ಮಾಡಿದ್ರು, ಅಂದ್ರೆ ನೀಟ್ ಡಿಸೈನ್ ವರ್ಕ್ ತುಂಬಾ ಚೆನ್ನಾಗಾಯ್ತು. ಸೊ ಓವರ್ ಆಲ್ ಪೋಸ್ಟ್ ಪ್ರೊಡಕ್ಷನ್ ಆಗಲಿ, ಕಲಾವಿದರಾಗಲಿ, ಎಲ್ಲ ಟೆಕ್ನಿಷಿಯನ್ಸ್ ಆಗಲಿ ತುಂಬಾ ಸಪೋರ್ಟ್ ಮಾಡಿದ್ರಿಂದ ಇವತ್ತು ಕರಿಕಾಡ ಒಂಚೂರು ಎಲ್ಲರೂ ಮಾತಾಡೋ ಹಾಗಾಗಿದೆ. ಎಸ್ ಸರ್, ಇನ್ನು ಈಗ ನಿರೀಕ್ಷಾ ಅವ್ರ ಬಗ್ಗೆ ಹೇಳ್ತಾ ಇದ್ರಿ, ಅಂದ್ರೆ ನಿಮ್ಗೆ ಇಷ್ಟ ಆಗಿರುವಂತಹ 2 ಗುಡ್ ಕ್ವಾಲಿಟೀಸ್ ಏನು ಸರ್ ಅವರಲ್ಲಿ? ಸೊ ಆಕೆ ಸ್ಕ್ರಿಪ್ಟ್ನ ಜಾಸ್ತಿ ಓದ್ ನೋಡಲ್ಲ. ಒಂದ್ಸತಿ ನೋಡ್ಬಿಟ್ಟು ಈ ತರ ಎಮೋಷನ್ಸ್ ಈ ತರ ಬೇಕು ಅಂದ್ರೆ 1 or 2 ಟೇಕ್ಸ್, ಆಲ್ಮೋಸ್ಟ್ 1 ಟೇಕ್. ಹೌದಾ, 1 ಟೇಕ್ ಆರ್ಟಿಸ್ಟ್ ಆಲ್ಮೋಸ್ಟ್ ಕೆಲವೊಂದು ಏನ್ ಇಷ್ಟ ಆಗಿಲ್ಲ ಹೇಳಿ ಸರ್? ಹೇಳಿ ಸರ್, ಏನ್ ಇಷ್ಟ ಆಗಿಲ್ಲ? ತುಂಬಾ ಇದೆ ಆಕ್ಚುಲಿ ಕಲಾವಿದರದು, ಹೇಳಬಾರ್ದು ನಾವು. ಪರವಾಗಿಲ್ಲ, ಯಾವ್ದಾದ್ರು ಒಂದ್ ಹೇಳಿ. ಬೇಡ ಹಾಗಾದ್ರೆ ತುಂಬಾ ಲಿಸ್ಟೇ ಇದೆ. ತಮಾಷೆ ಇಸ್ ಗುಡ್ ಆಕ್ಟರ್. ನನಗೆ ಎಸ್ಪೆಷಲಿ ಇವರಿಬ್ರು ಕಾಂಬಿನೇಷನ್ ಅಲ್ಲಿ ಒಂದು ಪ್ರೀ ಕ್ಲೈಮ್ಯಾಕ್ಸ್ ಒಂದು ಸೀನ್ ಬರುತ್ತೆ. ಆ ಸೀನಲ್ಲಿ ಹೆಂಗೆ ಇದ್ರೆ ಇಬ್ರಿಗೂ ಡೈಲಾಗ್ ಇಲ್ಲ. ಸೊ ಆಕೆ ಕನಕ ಪಾತ್ರ ರಿಯಾಕ್ಷನ್ ಕೊಡ್ತಾಳೆ, ಅದಕ್ಕೆ ಪ್ರತ್ಯುತ್ತರವಾಗಿ ಹೀರೋ ರಿಯಾಕ್ಷನ್ ಕೊಡ್ಬೇಕು. ಬರೀ ರಿಯಾಕ್ಷನ್ ಅಲ್ಲಿ ಆ ಸೀನ್ ಬಂದಿದ್ದಾರೆ, ಅದು ತುಂಬಾ ವರ್ಕ್ ಆಗಿದೆ ವಿತೌಟ್ ಡೈಲಾಗ್. ವೆರಿ ನೈಸ್. ಇನ್ನು ನಿರೀಕ್ಷಾ ಅವರೇ, ನಿಮ್ಗೆ ಈಗ ಆ ಫಿಲ್ಮ್ ಕಡೆಗೆ ಯಾವಾಗ ಇಂಟ್ರೆಸ್ಟ್ ಶುರುವಾಯ್ತು? ನಿಮ್ಮ ಸಿನಿಮಾ ಜರ್ನಿ ಹೆಂಗ್ ಸ್ಟಾರ್ಟ್ ಆಯ್ತು ಅಂತ? ನಾನು ಆಕ್ಚುಲಿ ಮಾಡ್ಲಿಂಗ್ ಮಾಡ್ತಾ ಇದ್ದೆ, ಈ ಪೇಜೆಂಟ್ಸ್ ಎಲ್ಲ ಹೋಗ್ತಾ ಇದ್ದೆ ಕಾಲೇಜ್ ಇರೋ ಟೈಮಲ್ಲಿ. ಸಡನ್ ಆಗಿ ನನ್ನ ಫಸ್ಟ್ ತುಳು ಮೂವಿ, ನಾನು ಮಾಡಿರೋದು ತುಳು ಮೂವೀಸ್ ಮಾಡಿದ್ದೀನಿ, ಫಸ್ಟ್ ತುಳು ಮೂವಿ ಬಂತು. ಯಾಕೆ ಮಾಡಿ ನೋಡಬಾರ್ದು ಅಂತ ಸ್ಟಾರ್ಟ್ ಮಾಡಿದ್ದು ಜರ್ನಿ ಇವತ್ತು ಇಲ್ಲಿ ಕೂತಿದ್ದೀನಿ. ಸೊ ಅದೇ ತುಳು ಮೂವಿಯಿಂದ ಸ್ಟಾರ್ಟ್ ಆಗಿ ಕನ್ನಡ ಆ್ಯಕ್ಚುಲಿ ಸರ್ಗಿಂತ ಮುಂಚೆ 2-3 ಪ್ರಾಜೆಕ್ಟ್ ಅಪ್ರೋಚ್ ಆಗಿದೆ. ಇನ್ನೊಂದು ರಿಲೀಸ್ ಆಗ್ತಾ ಇದೆ ಅದರಲ್ಲಿ, ಬಟ್ 2-3 ಪ್ರಾಜೆಕ್ಟ್ ಆಗಿದೆ, ಅದು ಬಂದು ಹೋಗಿದ್ದು ಗೊತ್ತಾಗಿಲ್ಲ. ಸೊ ಕೆಲವೊಂದ್ಸಲ ನಾನು ಅನ್ಕೋತಾ ಇದ್ದೆ, ಇದು ವರ್ಕ್ ಆಗುತ್ತಾ ಇಲ್ಲ, ನನ್ನ ಕನ್ನಡ ಇಶ್ಯೂ ಇದೆಯಾ ಇಲ್ಲ, ಗೊತ್ತಿಲ್ಲ ಏನಾಗ್ತಾ ಇದೆ ಅಂತ. ಬಟ್ ಶೂಟಿಂಗ್ ಟೈಮಲ್ಲಿ ಐ ಹ್ಯಾಡ್ ಒನ್ ಹೋಪ್, ಇದು ಚೆನ್ನಾಗಿದೆ ಮೂವೀಸ್. ಆ್ಯಂಡ್ ಲಕ್ಕಿಲಿ ಚೆನ್ನಾಗಿರೋ 2 ಮೂವೀಸು ಬ್ಯಾಕ್ ಟು ಬ್ಯಾಕ್ ಬರ್ತಾ ಇದೆ, ನಾನು ಅನ್ಕೊಂಡೇ ಇರಲಿಲ್ಲ. ಸೊ ಅದರಲ್ಲೊಂದು ಕರಿಕಾಡ ಪ್ಲಸ್ ಪಾಯಿಂಟ್ ಏನಂದರೆ, ದ ಕ್ಯಾರೆಕ್ಟರ್ ಈಸ್ ವೆರಿ, ಅಂದ್ರೆ ಕನೆಕ್ಟ್ ಆಗುವಂತ ಕ್ಯಾರೆಕ್ಟರ್ ನಂದು. ಸೊ ನೆನಪಲ್ಲಿ ಇಟ್ಕೊಳ್ಳುವಂತ ಕ್ಯಾರೆಕ್ಟರ್. ಈವನ್ ಥಿಯೇಟರ್ ಇಂದ ಹೊರಗಡೆ ನನಗೆ ಕಣ್ಣಲ್ಲಿ ನೀರು ಬರ್ತಾ ಇದೆ, ಎಲ್ಲರೂ ಹಗ್ ಮಾಡ್ಕೊಂಡು ಅಯ್ಯೋ ಎಷ್ಟು ಚೆನ್ನಾಗಿ ಮಾಡಿದ್ಯಾ, ಎಷ್ಟು ಮುದ್ದಾಗಿದ್ಯಾ ಸ್ಕ್ರೀನಲ್ಲಿ ಅಂತ ಹೇಳ್ತಾರೆ. ಆ್ಯಂಡ್ ನಿಮ್ಗೆ ನೋಡಿದ್ರೆ ಇನ್ನೊಂದು ಸ್ಪೆಷಾಲಿಟಿ ಏನಂದ್ರೆ, ಹೀರೋಯಿನ್ಸಿಗೆ ಜಾಸ್ತಿ ಸ್ಕ್ರೀನ್ ಟೈಮ್ ಕೊಡಲ್ಲ. ನಾನು ಫುಲ್ ಮೂವಿಯಲ್ಲಿದ್ದೀನಿ, ಅದೊಂದು ನಂಗೆ ಖುಷಿ. ಸೊ ಅದಕ್ಕೆ ಇದೊಂದು ಮೂವಿ ನನಗೆ ಸ್ಪೆಷಲ್. ಓಕೆ, ವೆರಿ ನೈಸ್. ಇನ್ನು ಸರ್, ಈಗ ನಿಮ್ಮ ಜರ್ನಿ ಹೆಂಗ್ ಸ್ಟಾರ್ಟ್ ಆಯ್ತು? ಅಂದ್ರೆ ನಿಮ್ಗೆ ಹೆಂಗ್ ಇಂಟ್ರೆಸ್ಟ್ ಬಂತು ಈ ಫಿಲ್ಮ್ ಲ್ಯಾಂಡಿಗೆ ಬರಬೇಕು ಅಂತ? ಮುಂಚೆಯಿಂದನೂ ಅಂದರೆ ಚೈಲ್ಡ್ಹುಡ್ಡಿಂದ ಮೂವೀಸ್ ಅಂದರೆ ಇಷ್ಟ, ಫಿಲ್ಮ್ ಲ್ಯಾಂಡಿಗೆ ಬರ್ಬೇಕಂತ ಇಷ್ಟ ಇರಲಿಲ್ಲ. ಸೊ ನಮಗೆ ಚೈಲ್ಡ್ಹುಡ್ಡಲ್ಲಿ ಹೆಂಗೆ ಅಂದರೆ ಆಲ್ಮೋಸ್ಟ್ ಅಲ್ಲಿ ಅದು ವಿಷ್ಣು ಸರ್, ಅಂಬರೀಷ್ ಸರ್, ಪ್ರಭಾಕರ್ ಸರ್ ಆ ಏರ. ಈಗ ರಾಜ್ಕುಮಾರ್ ಸರ್ ಅದೆಲ್ಲ ಹೆಂಗೆ ಅಂದರೆ ನಮ್ಮ ಫಾದರ್ ಎಲ್ಲ ಇರ್ತಿದ್ರಲ್ಲ, ಅವ್ರಿಗೆ ಅವ್ರ ಫೇವ್ರೇಟು. ನಮ್ಮ ಟೈಮಲ್ಲಿ ಹೆಂಗೆ ಅಂದರೆ ಇವ್ರು ನಮ್ಮ ಫೇವ್ರೇಟು. ಏನು ಕರಿತಿದ್ವಿ ಅಂದರೆ, ಎಸ್ ಇವ್ರು ನಮ್ಮ ಗುರು, ಅವ್ರು ನಿಮ್ಮ ಗುರು ಆದರೆ ಇವ್ರು ನಮ್ಮ ಗುರು ಅನ್ನೋ ಒಂದು ಕಾನ್ಸೆಪ್ಟ್. ಸೊ ಅವ್ರ ಮೂವಿಗಳಂದ್ರೆ ನಾವು ಅವ್ರಿಗೆ ಪರ್ಟಿಕ್ಯುಲರ್ ಫ್ಯಾನ್ ಅಂತ ಕರಿ. ಈಗ ಹೆಂಗೆ ಅಂತಾರೆ ಅಂದರೆ, ಅದು ಫ್ಯಾನ್ ಅಂತ ಕರೀತಾರೆ. ಅವಾಗ ಇವ್ರು ನಮ್ಮ ಗುರು ಅಂತ ಹೇಳ್ಬಿಟ್ಟು ಪೋಸ್ಟ್ ಹಾಕೊಳ್ಳೋದು ಅದೆಲ್ಲ ಇರ್ತಾ ಇತ್ತು. ಸೊ ಅವಾಗ ಟಿವಿಗಳೆಲ್ಲ ಇರಲಿಲ್ಲ, ಸೊ ಊರಲ್ಲಿ ಟಿವಿಗಳೆಲ್ಲ ಇರ್ತಾ ಇರಲಿಲ್ಲ. ಸೊ ಅವಾಗ ಏನು ಮಾಡ್ತಿದ್ವಿ ನಾವು, ಒಂದು ಟೆಂಟಿಗೆ ಒನ್ಸ್ ಇನ್ 6 months ಎಲ್ಲ ಮೂವಿ ಹೋಗೋದು ಅದೆಲ್ಲ ಇರ್ತಾ ಇತ್ತು. ಬಂದು ಮೂವಿನ ನರೇಷನ್ನು ಮಾಡ್ತಾಯಿದ್ರು. ಯಾರು ನೋಡ್ಕೊಂಬರ್ತಾರೆ ಅವರು ಸ್ಟೋರಿ ಹೇಳೋದು, ಫೈರ್ ಕ್ಯಾಂಪ್ ಹಾಕ್ಬಿಟ್ಟು ಕೂತ್ಕೊಂಡು ಸ್ಟೋರಿ ಎಲ್ಲ ಚೆನ್ನಾಗಿ ಹೇಳೋರು. ಅದನ್ನು ನಾವು ಯೂಸ್ ಟು ಎಂಜಾಯ್ ದಟ್, ಅನುಭವಿಸ್ತಿದ್ವಿ. ಹೆಂಗಂದ್ರೆ ಎಸ್ ಅವ್ರ ಸ್ಟೋರಿ ಹೇಳುವಾಗ ನಾವೇ ಅದು ಹೀರೋ. ಸೊ ಆ ಥರ ಇರ್ತಾ ಇತ್ತು. ಹೌದು. ಸೊ ಅದಂಗೆ ಅವಾಗ ಟಿವಿಗಳಿರಲಿಲ್ಲ, ಊರಲ್ಲಿ ಒಂದು ಇರ್ತಾ ಇತ್ತು. ಸೊ ಎಂಜಾಯ್ಮೆಂಟ್ ಏನಂದರೆ, ಯಾರು ಬಂದು ಏನು ಹೇಳ್ತಾರೆ ಸ್ಟೋರಿನ ಅದನ್ನು ನಾವು ಎಂಜಾಯ್ ಮಾಡೋದು, ಅದನ್ನು ನಾವು ಆಗೋದು, ಆ ಥರ ಇರ್ತಾ ಇತ್ತು. ಸೊ ಅದು ಹಾಗೇನೆ ಕಂಟಿನ್ಯೂ ಆಗ್ತಿತ್ತು. ಸೊ ಮೂವೀಸ್ ನೋಡೋದು ಕೂಡ ಜಾಸ್ತಿ ಆಯಿತು ಡೇ ಬೈ ಡೇ. ಐ ಥಿಂಕ್ ತುಂಬ ಇಷ್ಟ ಇರೋದ್ರಿಂದ ನಾನು ನೋಡೋಕ್ಕೂ ಶುರು ಮಾಡ್ತಾ ಇದ್ದೆ. ಬಟ್ ಆಲ್ವೇಸ್ ಸ್ಯಾಡ್ ಅ ಥಾಟ್, ಏನಾಗುತ್ತೆ ಅಂದರೆ, ನಾವು ಯಾವಾಗಲೂ ಏನು ಮಾಡ್ತೀವಿ, ಏನು ತುಂಬ ಇಷ್ಟಪಡ್ತೀವಿ ಅದನ್ನೇ ನಾವು ಮಾಡೋದು. ಸೊ ಹಾಗೆ ನನಗೆ ತುಂಬ ಇಷ್ಟ ಆಗಿದ್ದು ಮೂವೀಸು. ಸೊ ನನಗೆ ವರ್ಕೆಲ್ಲ ಸ್ಟಾರ್ಟ್ ಮಾಡಿ ಎಲ್ಲ ಮಾಡುವಾಗ ಡೆಫಿನೆಟ್ಲಿ ಏನಾದರೂ ನಾನು ಮಾಡಬೇಕಂತ ಡಿಸೈಡ್ ಮಾಡಿದ್ದು, ಎಸ್ ನನಗೆ ಮೂವಿನೇ ತುಂಬ ಇಷ್ಟ, ನಾನು ಐ ವಿಲ್ ಗೋ ಗೆಟ್ ಇನ್ ಟು ದ ಸೇಮ್ ಲೈನ್ ಅಂತ ಆಯಿತು. ಸೊ ಹಾಗಾಗಿ ನಾನು ಮೂವಿಗೆ ಬಂದಿದ್ದೆ. ಸೊ ಎಸ್ ಸರ್, ಇನ್ನು ಈಗ ಈ ಒಂದು ಸಿನಿಮಾ ಅಂದರೆ ಕಾಡಲ್ಲಿ ಶೂಟಿಂಗ್ ಮಾಡಿರುವಂಥ ಸಿನಿಮಾ. ಸೊ ಅಲ್ಲಿ ಕಾಡಲ್ಲಿ ಚಿತ್ರೀಕರಣ ಮಾಡಬೇಕಾದ್ರೆ ಏನೆಲ್ಲ ಚಾಲೆಂಜಸ್ ಇತ್ತು, ಹಾಗೆ ಎಲ್ಲೆಲ್ಲಿ ಶೂಟ್ ಮಾಡಿದ್ದೀರಾ, ಹೇಗೆ? ನಾವು ಕುದುರೆಮುಖ, ರಾಣಿಜೇರಿ, ಮೈದಾಡಿಗುಡ್ಡ, ಮತ್ತು ಚಿಕ್ಕಮಗಳೂರು, ಚನ್ನಪಟ್ಟಣ, ಬೆಂಗಳೂರು ಒಂದಷ್ಟು ಎಪಿಸೋಡ್ ಶೂಟ್ ಮಾಡಿದ್ದೀವಿ. ಸೊ
ಸೊ ನಮಗೆ ಕಾಡಲ್ಲಿ ಒಂದಷ್ಟು ಪೋರ್ಷನ್ ಶೂಟ್ ಮಾಡ್ತೀವಿ. ಸೊ ಅಲ್ಲಿ ನಮಗೆ ಎಕ್ವಿಪ್ಮೆಂಟ್ಸ್ನ ತೊಗೊಂಡೋಗೋದು ಚಾಲೆಂಜಿಂಗ್ ಆಗಿತ್ತು. ಸೊ ಕೆಲವೊಂದು ಸೀನ್ ಎಲ್ಲ ಬೆಟ್ಟದ ಮೇಲೆಲ್ಲ ತುದಿ ಮೇಲೆಲ್ಲ ಟ್ರಾವೆಲ್ ಮಾಡಿ ಶೂಟ್ ಮಾಡಿದ್ದೀವಿ. ಅವು ಸ್ವಲ್ಪ ನಮಗೆ ಚಾಲೆಂಜಿಂಗ್ ಆಗಿತ್ತು, ಯಾಕಂದರೆ ಎಲ್ಲ ಟ್ರಾವೆಲ್ ಮಾಡಬೇಕಾಯ್ತು ಮೇಲೆ. ಸೊ ನಾವು ಒಂದಷ್ಟು ಕೆಲವರು ಏನೇನು ಕೋರ್ ಟೀಮ್ ಇತ್ತು ಅಲ್ಲಿ ಹೋಗೋರು, ಸೊ ಎಲ್ಲ ಒಂದೊಂದು ಕ್ಯಾರಿ ಮಾಡ್ಕೊಂಡು ಹೋಗಿ ಶೂಟ್ ಮಾಡ್ಕೊಂಡು ಬಂದಿದ್ದು ಇದೆ. ಸೊ ಆ ಪೋರ್ಷನ್ಸ್ ತೆಗಿಬೇಕಾದ್ರೆ ನಮ್ಗೆ ಇನ್ನೊಂದು ಚಾಲೆಂಜ್ ಏನಂದರೆ ಹೀರೋ ಸರ್ದು 2 ಫಿಂಗರ್ದು ಫ್ರ್ಯಾಕ್ಚರ್ ಆಗ್ಬಿಟ್ಟಿತ್ತು. ಸೊ ಅದೊಂದು ಚಾಲೆಂಜಿಂಗ್. ಮತ್ತು ಓಡೋ ಶಾರ್ಟ್ಸ್ ಅದೆಲ್ಲ ಬೆಟ್ಟದ ತುದಿ ಮೇಲೆಲ್ಲ ರನ್ನಿಂಗ್ ಶಾರ್ಟ್ಸ್, ಅದು ಇನ್ನೊಂದು ಚಾಲೆಂಜಿಂಗ್ ನಮಗೆ. ಅದ ಒಂದ್ಸತಿ ಕಲ್ಲೇನೋ ಹೊಕ್ಕೋಗ್ಬಿಡ್ತು ಅಲ್ಲಿ ಓಡಬೇಕಾದ್ರೆ, ಅದು ಅದಾಗಿ ಆಯ್ತು. ಅದಾಗಿ ನಮಗೆ ಫಾರೆಸ್ಟ್ಗಿಂತ ನಾವೇ ಒಂದು 4.5 ಎಕರೆನಲ್ಲಿ ಜೋಳ ಬೆಳೆಸಿದ್ವಿ, ನಮ್ಗೆ ಹೇಗೆ ಬೇಕೋ ಆ ಥರ ಸೆಟ್ ಹಾಕಲಿಕ್ಕೆ. ಸೊ ಅದು ತುಂಬ ಡಿಫಿಕಲ್ಟ್ ಆಗಿತ್ತು ಇನ್ನು ಮೇಕಿಂಗ್ ವೈಸ್ ಎಲ್ಲ ಆಗಲಿ ಎಲ್ಲ ಆಗಿ. ಯಾಕೆಂದರೆ ಆಲ್ಮೋಸ್ಟ್ ಸಿನಿಮಾದ ಒಂದು 30-40% ಪೋರ್ಷನ್ ಅದರಲ್ಲೇ ನಡೆಯುತ್ತೆ. ಸೊ ಹಂಗಾಗಿ ಅಲ್ಲಿ ನಮಗೆ ತುಂಬ ಜಾಸ್ತಿ ಚಾಲೆಂಜಸ್ ಇತ್ತು. ಸೊ ಯಾಕಂದರೆ ಆ ಗರಿಗಳೆಲ್ಲ ಶಾರ್ಪ್ ಆಗಿರುತ್ತೆ. ಸೊ ಫುಲ್ ಕಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ತುಂಬ ಕಂಪ್ಲೇಂಟ್ಸ್ ಬಂದಿದೆ ಅದು ಮಾಡಿದ್ರೆ. ಅದಕ್ಕೆ ನೋಡಿ ಲಾಸ್ಟ್ 1 ವೀಕ್ ಇಂದ ನಮಗೆ ರೆಸ್ಪಾನ್ಸ್ ಬೆಂಗಳೂರಲ್ಲಿ ಇರ್ಬೋದು, ಮಂಗಳೂರು ಫಿಲ್ಲಿಂಗ್ ಇಸ್ ವೆರಿ ಗುಡ್. ಅವರೇಜ್ 60 to 70% ಥಿಯೇಟರ್ ಫಿಲ್ ಆಗಿ ಜನ ಬಂದು ನೋಡ್ತಾ ಇದ್ದಾರೆ. ಅಂಡ್ ರಿವ್ಯೂಸ್ ಆರ್ ವೆರಿ ಗುಡ್. ಸೊ ಇಲ್ಲಾಂದ್ರೆ ಅದು ಚೆನ್ನಾಗಿಲ್ಲ ಕಂಟೆಂಟ್ ಅಂದ್ರೆ ನಾವು ಅಷ್ಟು ಕಷ್ಟಪಟ್ಟಿಲ್ಲ, ಡೆಫಿನೆಟ್ ರಿಸಲ್ಟ್ ಬರಲ್ಲ. ಅಂಡ್ ವಿ ಆರ್ ವೆರಿ ಹ್ಯಾಪಿ. ಇನ್ನೊಂದ್ ಕಡೆ ನಿಮ್ಮಿಬ್ಬರ ಆನ್ ಸ್ಕ್ರೀನ್ ಕೆಮಿಸ್ಟ್ರಿ ಬಗ್ಗೆ ಎಲ್ಲರೂ ಮಾತಾಡ್ತಿದ್ದಾರೆ, ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಅಂತ. ಇನ್ನೊಂದ್ ಕಡೆ ಆ ಕಬ್ಬಿನ ಜಲೆ ಸಾಂಗ್ ಕೂಡ ಸೂಪರ್ ಆಗಿ ಬಂದಿದೆ. ಸೊ ನಿಮ್ಗೆ ಮೊದಲೇ ನೀವು ಹೇಳಿದ್ರಿ ರೊಮ್ಯಾಂಟಿಕ್ ಸಾಂಗ್ಸ್ ಎಲ್ಲ ಆಗಲ್ಲ ನನ್ಗೆ ಅಂತ. ಸೊ ಯಾರು ಜಾಸ್ತಿ ರೀಟೇಕ್ಸ್ ಎಲ್ಲ ತಗೊಳ್ತಾ ಇದ್ರಿ? ಆಕ್ಚುಲಿ ಅವ್ರದ್ದು ಕೆಮಿಸ್ಟ್ರಿ ನನ್ಕಿಂತ ನೀವು ನೋಡಿ ರತನ್ ಜೊತೆ ಚೆನ್ನಾಗಿ ಹೌದು, ಫುಲ್ ಇನ್ವಾಲ್ವ್ ಆಗ್ಬಿಟ್ಟಿದ್ದಾರೆ. ಹೌದು, ಡಾನ್ಸ್ ಬರ್ದಲೇ ಇರೋರು ಕೂಡ ಆ ರೇಂಜ್ ಡಾನ್ಸ್ ಮಾಡಿದ್ದಾರೆ. ಮತ್ತೆ ರಚನಿ ಬಂದ್ಮೇಲೆ ಬಿಡಕ್ಕಾಗತ್ತಾ? ಅದು ಮುಂಬೈಯಿಂದ ರಚನಿ ಬಂದು ಎಲ್ಲಾದ್ರೂ ಎಂಟರ್ಟೈನ್ ಮಾಡಕ್ ಬಂದಾಗ ಹಳ್ಳಿ ಹುಡುಗರು ನಾವು ಇನ್ವಾಲ್ವ್ ಆಗಿಲ್ಲ ಅಂದ್ರೆ ತುಂಬಾ ಕಷ್ಟ. ಸೊ ಹಾಗಾಗಿ ಆ ಇನ್ವಾಲ್ವ್ಮೆಂಟ್ ಇತ್ತು. ಸೊ ನಿಮ್ಮಿಬ್ರಲ್ಲಿ ಅಂದ್ರೆ ಆ ಸಾಂಗ್ ಮಾಡ್ಬೇಕಾದ್ರೆ ಯಾರು ಜಾಸ್ತಿ ನರ್ವಸ್ ಆಗ್ತಿದ್ರಿ? ಆ ರೊಮ್ಯಾಂಟಿಕ್ ಸಾಂಗ್ ಮಾಡ್ಬೇಕು ನೀವೇ? ಇಲ್ಲ, ಅದು ಕೂಡ ನಾವು ಆಕ್ಚುಲಿ ಡಾನ್ಸ್ ಕ್ಲಾಸಿಗೆ ಹೋಗಿ ಒಂದು ಪ್ರಾಕ್ಟೀಸ್, ನಾನು ಆಕ್ಚುಲಿ ಕಮ್ಮಿ ಬಂದಿದ್ದು ಅನ್ಸುತ್ತೆ. ಅಲ್ಲ, ಇವರು ಒಂದು 3 days ತಗೊಂಡ್ರು ಪ್ರಾಕ್ಟೀಸ್ಗೆ, ನಾನೊಂದು 13 days ತಗೊಂಡಿರ್ತೀನಿ ಪ್ರಾಕ್ಟೀಸ್. ಸೊ ಅದು ಪ್ರಾಕ್ಟೀಸ್ ಮಾಡಿರೋದು. ಸೊ ಸೆಟ್ ಅಲ್ಲಿ ಅಷ್ಟು ಕಷ್ಟ ಅಂತ ಅನ್ಸಿಲ್ಲ. ಅಂಡ್ ಅದು ಸಾಂಗ್ ಆಕ್ಚುಲಿ 2 ಸಲ ಶೂಟ್ ಆಗಿದೆ. ಸರ್ ಸ್ಯಾಟಿಸ್ಫ್ಯಾಕ್ಷನ್ ಇರ್ಲಿಲ್ಲ ಫಸ್ಟ್ ಒನ್ ಅಲ್ಲಿ. ಸೊ 2 ಸಲ ಶೂಟ್ ಆಗಿದೆ ಅದು ಸಾಂಗ್. ಅಂಡ್ ಆಕ್ಚುಲಿ ತುಂಬಾ ಡಿಫ್ರೆನ್ಸ್ ಕಾಣ್ತಾ ಇದೆ ಸ್ಕ್ರೀನ್ ಅಲ್ಲಿ. ಫಸ್ಟ್ ಏನ್ ಶೂಟ್ ಮಾಡಿದೀವೋ, ಸೆಕೆಂಡ್ ಏನ್ ಶೂಟ್ ಮಾಡಿದ್ವಿ, ಇಟ್ ಇಸ್ ಲುಕಿಂಗ್ ವೆರಿ ರಿಚ್ ಅಂಡ್ ವೆರಿ ನೈಸ್. ಸೊ ಕಷ್ಟ. ಜೊತೆ ನಿಮ್ ಕಾಸ್ಟ್ಯೂಮ್ಸ್ ಚೆನ್ನಾಗಿದೆ, ಆ ಕಲರ್ ಕಾಂಬಿನೇಷನ್ ರೆಡ್ ಸಾರಿಲೆಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೀರಾ. ಅದನ್ನು ಹೇಳ್ಬೇಕಾದ್ರೆ ನಿಮಗೆ ಸ್ಟೋರಿ ರೆಡ್ ಕಾಸ್ಟ್ಯೂಮ್ ಬಗ್ಗೆ? ಯಾಕೆ ಅದ್ರಲ್ಲೂ ಒಂದು ಸ್ಟೋರಿ ಇದೆಯಾ? ಅದೊಂದು ಚೆನ್ನಾಗಿದೆ. ಆಕ್ಚುಲಿ ನಂಗೆ ಮಾಡಿಸಿದ ಕಾಸ್ಟ್ಯೂಮ್ ಏನಿತ್ತು ಅದು ಫಿಟ್ಟಿಂಗ್ ಸ್ವಲ್ಪ ಇಶ್ಯೂ ಆಗಿ, ಇದು ರೆಡ್ ಕಾಸ್ಟ್ಯೂಮ್ ವಾಸ್ ನಾಟ್ ಇನ್ ಅವರ್ ಹೆಡ್ಸ್ ಓನ್ಲಿ. ಸೊ ಏನ್ ಮಾಡೋದು ಈಗ? ಸಾಂಗ್ ಶೂಟ್ ಮಾಡಬೇಕು, ಆಮೇಲೆ ಡೇಟ್ಸು ಇಲ್ಲ, ಈಗ ಮುಗಿಸ್ಲೇಬೇಕು ಅಂದ್ರೆ ನಮ್ಮ ಪ್ರೊಡ್ಯೂಸರ್ ಮ್ಯಾಮ್ ಇಲ್ಲ ಇವತ್ತು ಮುಗಿಸ್ಲೇಬೇಕು ನೀವು, ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಪಾಪ ಮಹೇಶ್ ಅಣ್ಣ ಎಲ್ಲ ನಮ್ಮ ಅಸೋಸಿಯೇಟ್ಸ್ ಎಲ್ಲ ಒಂದು ಕುತ್ಕೊಂಡು ಎಲ್ಲ ನಾನು ಹೇಳಿದೆ, ಸರ್ ಒಂದು ಎಲ್ಲಾದರೂ ಬಟ್ಟೆ ಅಂಗಡಿ ಇದ್ರೆ ಹುಡುಕಿ, ಅದು ಮಟೀರಿಯಲ್ ಬರುತ್ತಲ್ಲ. ಆಯಿತು ಅಂತೇಳಿ ಎದ್ದೋದ್ರು. ಅಲ್ಲಿಂದ ಫೋನ್ ಮಾಡಿ ಅಂತ ಅಲ್ಲಿಂದ ಫೋನ್ ಮಾಡಿದಾಗ, ಸರ್ ರೆಡ್ ಕಲರಲ್ಲಿ ಪ್ಲೇನ್ ಮಟೀರಿಯಲ್ ಇದೆಯಾ ನೋಡಿ. ಪ್ಲೇನ್ ಮಟೀರಿಯಲ್ ಹುಡುಕಿದ್ರು. ಆಮೇಲೆ ಅಲ್ಲೇ ಒಬ್ರು ಟೈಲರ್ ಇದ್ರು, ಅವ್ರ ಹತ್ರ 1/2 hour or 1 hour ಅಲ್ಲಿ ಬ್ಲೌಸ್ ಹೊಲಿಸಿ ತಂದು ಆ ಕಾಸ್ಟ್ಯೂಮ್ ನಾವು ಮಾಡಿರೋದು. ವೆರಿ ಸಿಂಪಲ್. ದ ಕಾಸ್ಟ್ ವಾಸ್ ಆಲ್ಸೋ ಅರೌಂಡ್, ಸಾರಿ ವಾಸ್ 400-500 rupees, ಬ್ಲೌಸ್ ಒಂದು 500 ರೂಪಾಯಿ. ಬಟ್ ಈಗೆಲ್ಲ ಪೋಸ್ಟರ್ಸ್ ಅಲ್ಲೆಲ್ಲ ಅದೇ ಸಾರಿ ಇದೆ. ನಾರ್ಮಲಿ ಏನ್ ಮಾಡ್ತೀವಿ ಅಂದ್ರೆ, ನಮಗೆ ಅದು ಕಾಸ್ಟ್ಯೂಮ್ ಇಷ್ಟ ಆಗಲಿಲ್ಲ ಫಸ್ಟ್, ಅವ್ರಿಗೆ ಫಿಟ್ ಸರಿ ಆಗಲಿಲ್ಲ. ನಾವು ಏನು ಮಾಡ್ತೀವಿ, ನಂದು ಕಾನ್ಸೆಪ್ಟ್ ಏನಂದರೆ ಎನಿಥಿಂಗ್ ವಿ ಡೂ ಅಲ್ಲ ಒಂದು ಬ್ಯಾಕಪ್ ಇಡಬೇಕಂತ, ಕಾಸ್ಟ್ಯೂಮ್ ಆಗಲಿ ಏನೇ ಆಗಲಿ. ಸೊ ನಾನು ಆಲ್ವೇಸ್ ಐ ಹ್ಯಾವ್ ಒಂದು ಸೆಕೆಂಡ್ ಆಪ್ಷನ್ ಇದಿರುತ್ತೆ ಅಂತ. ನಂದು ರೆಡಿ ಇತ್ತು ಒಂದು ಬ್ಲ್ಯಾಕ್ ಪ್ಯಾಂಟ್, ಅದಕ್ಕೆ ಒಂದು ಬ್ಯಾಕಪ್ ಈ ಕಾಂಬಿನೇಷನ್. ಅದು ಇಷ್ಟ ಆಗಿಲ್ಲ ನೆಕ್ಸ್ಟ್ ಏನು, ನಮ್ಮ ರೆಡ್ಡಿ ಅಂತ ಮೇಕಪ್ ಮ್ಯಾನ್ ಇಸ್ ವೆರಿ ಆಕ್ಟಿವ್. ಅವ್ರು ಏನು ಮಾಡಿದ್ರು, ಇಲ್ಲ ನಾನು ರೆಡಿ ಮಾಡ್ತೀನಿ ಅಂತ ಬಿಟ್ಟು ಇಟ್ ಟುಕ್ ಮ್ಯಾಕ್ಸಿಮಮ್ half an hour. It was really, I don't know how he has done it. ಎಲ್ಲಿ ಹೋದ್ರು, ಎಲ್ಲಿ ಇವ್ರಿಗೆ ಟೈಲರ್ ಸಿಕ್ಕಿದ್ರು ಏನ್. ಅಂಡ್ ರೆಡ್ಡಿ ಅನ್ನೋದು ಒಂದು ಸ್ಪೆಷಾಲಿಟಿ. ಟೈಲರ್ನ ಕರ್ಕೊಂಡು ಬಂದ್ರು, ನನ್ನ ಮೆಜರ್ಮೆಂಟ್
ಒಂದು ಫಿಟ್ಟಿಂಗ್ಸ್ ಬಂದಿಲ್ಲ. ಐ ವಾಸ್ ಲೈಕ್ ಸರ್ಪ್ರೈಸ್ಡ್ ವಿತ್ Perfect. ಪರ್ಫೆಕ್ಟ್. ಒಂದು ಅದೇ ಹೇಳ್ತೀವಲ್ಲ ಲೋಕಲ್ ಟೈಲರ್ಸ್ ಹೆಂಗಿರ್ತಾರೆ ನೋಡಿ, ನಾವು ನೆಗ್ಲೆಕ್ಟ್ ಮಾಡ್ತೀವಿ, ಬಟ್ ನೋಡಿದ್ರೆ ಇವಾಗ ಅದೇ ಹೈಲೈಟ್ ಆಗಿದೆ. ಎಸ್, ಇನ್ನು 7 ಸಾಂಗ್ಸ್ ಇದೆ ಸರ್ ಈಗ ನಿಮ್ಮ ಸಿನಿಮಾದಲ್ಲಿ. ನಿಮ್ಮ ಫೇವ್ರೆಟ್ ಸಾಂಗ್ ಯಾವ್ದು? ಜೊತೆಗೆ ಒಂದ್ 2 ಲೈನ್ ಹಾಡ್ಬೋದಾ? ಎಲ್ಲರೂ ಸೇರ್ಕೊಂಡು ಹಾಡಿಬೇಕಾದ್ರೆ. ಚೆನ್ನಾಗಿದೆ. ಆಕ್ಚುಲಿ ಆಡಿ ವಿಕ್ಕಿ, ನೀವೇ ಆಡಿ. ಇಲ್ಲ, ನಾನು ಸುಮ್ಮನೆ ಲೈನ್ ಹೇಳ್ತಿದ್ವಿ. ಎಲ್ಲ ಆಡಿ ಪರವಾಗಿಲ್ಲ. ಫೇವ್ರೆಟ್ ಯಾವ್ದು ಫಸ್ಟ್ ಹೇಳಿ. ಆಕ್ಚುಲಿ ಎಲ್ಲ ಸಾಂಗು ಫೇವ್ರೇಟು. ಯಾಕೆ ಅಂತ ಹೇಳ್ತೀನಿ ನಾನು ಎಲ್ಲ ಸಾಂಗ್ ಯಾಕೆ ಅಂದರೆ ಪ್ರತಿಯೊಂದು ಸಾಂಗ್ನು ಒಂದೊಂದು ಜಾನರ್ ಇದೆ. ಸೊ ರಿಪೀಟೆಡ್ ಜಾನರ್ ಯಾವುದೂ ಇಲ್ಲ. 7 ಸಾಂಗ್ಸಲ್ಲಿ ಎಲ್ಲ ಪ್ರತಿಯೊಂದು ಒಂದೊಂದು ಜಾನರ್ ಹೋಗುತ್ತೆ. ಸೊ ಅದರಲ್ಲಿ ತುಂಬ ಎಮೋಷ್ನಲ್ ಕನೆಕ್ಟ್ ಆಗೋದಂದರೆ ನೀನು ಯಾರೇ ನನಗೆ ನೀನು ಯಾರೇ, ಮಗು ಜೊತೆ. ಹೌದು. ಕಣ್ಣಾರೆ ಕಣ್ಣಂತ ದೇವತೆ. ಸೊ ಅದು ತುಂಬ ಇಷ್ಟ. ಸೊ ಯಾಕಂದರೆ ಎಷ್ಟೋ ಫೀಲಿಂಗ್ಸ್ ಹೊರಗಡೆ ಬರುತ್ತೆ. ಅದಾದರೆ ಇನ್ನೊಂದು ಕ್ಲೈಮ್ಯಾಕ್ಸಲ್ಲಿ ಒಂದು ಬರುತ್ತೆ, ಮುತ್ತಿನ ತೇರ ಕನಸ ಕಂಡೇನ ಈ ದಿನ, ಕಪ್ಪಾದ ಮೋಡ ಮುಗಿಲಿ ಮುಚ್ಚಿತು ಈ ದಿನ ಅಂತ. ಸೊ ತುಂಬ ಇಷ್ಟ, ಕನೆಕ್ಟ್ ಆಗೋಂಥ ಸಾಂಗ್. ಕಣ್ಣು ಮುಚ್ಕೊಂಡು ಕೇಳ್ತಾ ಇದ್ರೆ ನಮಗೆ ಗೊತ್ತಿರಲ್ಲ, ಕಣ್ಣೀರು ಹಂಗೆ ಹೋಗ್ತಾ ಇರುತ್ತೆ. ಈಗ ಒಂದ್ 2 ಲೈನ್ ಹಾಡಿ ಸರ್ ಹಂಗೆ. ಮುತ್ತಿನ ತೇರ ಕನಸ ಕಂಡೇನ ಈ ದಿನ. ಅಕ್ಕ ಸೂಪರ್ ಆಗಿ ಹೇಳ್ತೀರಾ. ಇನ್ನೊಂದ್ 2 ಲೈನ್ ಹೇಳಿ. ಇದನ್ನ ನೀವು ಶಶಾಂಕ್ ಶೆಟ್ಟಿ ಸೌಂಡ್ ಬ್ಯಾಕ್ಸ್ ಅದು ನಾರ್ಮಲ್ ಹಿಂಗೆ ಮುಂದೆ ಕೂರಿಸಿ ಕೇಳಬೇಕು. ದಟ್ ಎಫೆಕ್ಟ್ ಇಸ್ ಆಕ್ಚುಲಿ ನನ್ನ ಫೇವ್ರೆಟ್ ಸಾಂಗ್ ಚೇಂಜ್ ಆಗಿದ್ದೆ ಅದು ಕೇಳಿದ್ಮೇಲೆ. ಓ ಹೌದಾ? ಸೊ ನೀವು ಹಂಗೆ ಒಂದ್ 2 ಲೈನ್ ಹೇಳ್ತೀರಾ? ಯಪ್ಪ ಬೇಡ, ಎಲ್ಲ ನಾನು ಹೇಳಿದ್ರೆ ರತುನಿನೇ ಹೇಳೋದು. ಹೇಳಿ ಸರ್ ಹಂಗಾದ್ರೆ, ಎಲ್ಲ ಸೇರ್ಕೊಂಡು ಹೇಳ್ಬಿಡಿ. ಇಲ್ಲ, ರತುನಿ 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 ಕೆರೆ ಎರಿ ಮೇಲ್ ಸಿಗುನಿ. ಸೂಪರ್ ಸೂಪರ್, ವೆರಿ ನೈಸ್. ಇನ್ನು ಸರ್ ಈಗ ನಿಮ್ಗೆ ಈ ಕ್ವಶನ್ ಕೇಳಲೇಬೇಕು. ನಿಮ್ ವೈಫೇ ಪ್ರೊಡ್ಯೂಸರ್ ದೀಪ್ತಿ ದಾಮೋದರ್ ಅವರು. ಸೊ ವೈಫ್ ಪ್ರೊಡ್ಯೂಸರ್ ಆಗಿರೋದು ಎಷ್ಟು ಅಡ್ವಾಂಟೇಜ್ ಆಗಿತ್ತು, ಎಷ್ಟು ಡಿಸ್ಅಡ್ವಾಂಟೇಜ್ ಆಗಿತ್ತು ನಿಮ್ಗೆ? ಸಿಕ್ಕಾಬಟ್ಟೆ ಡಿಸ್ಅಡ್ವಾಂಟೇಜ್ ಇರೋದು. ಸೊ ಏನಕ್ಕೆ ಅಂತ ಅದೆಲ್ಲ ಹೇಳೋ ಅವಶ್ಯಕತೆ ಇಲ್ಲ, ನಿಮಗೆ ಅರ್ಥ ಆಗುತ್ತೆ. ಓಕೆ, ಸೊ ಯಾಕಂದರೆ ಶಿ ವಾಸ್ ವೆರಿ ಸಪೋರ್ಟಿವ್ ಥ್ರೂ ಔಟ್ ದ ಮೂವೀಸ್. ಸೊ ಅದೆಲ್ಲ ಇರುತ್ತೆ. ಆ್ಯಂಡ್ ಎವ್ರಿ ಸ್ಟೇಜಸ್ ಅಷ್ಟೇ ಕ್ವಶನ್ಸ್ಗಳಿರುತ್ತೆ. ಸೊ ಇದೇನಕ್ಕೆ ಇಷ್ಟು ಮಾಡಬೇಕು, ಯಾಕೆ ಮಾಡಬೇಕು, ಹೌ ವಿಲ್ ಯು ರಿಕವರ್ ದಿಸ್. ಸೊ ಅದೆಲ್ಲ ಎವ್ರಿ ಸ್ಟೇಜಸ್. ಸೊ ಅದು ರಿಲೀಸ್ ಆಗಿದ್ರೆ ಶಿ ಈಸ್ ವೆರಿ ಹ್ಯಾಪಿ. ನೌ ದ ಶೋಸ್ ಆರ್ ರನ್ನಿಂಗ್ ವೆರಿ ಗುಡ್. ಎಲ್ಲ ಆಲ್ಮೋಸ್ಟ್ ಆಲ್ ಲಾಸ್ಟ್ ವೀಕಲ್ಲಿ ಕರ್ನಾಟಕದಲ್ಲಿ ತೊಗೊಂಡ್ರೆ ಔಟ್ ಆಫ್ 80 ಆಲ್ಮೋಸ್ಟ್ 30 ಶೋಸ್ ಆಲ್ಮೋಸ್ಟ್ ಆಲ್ 90% ಫಿಲ್ಲಿಂಗ್ ಆಗಿತ್ತು, ಆಲ್ಮೋಸ್ಟ್ ಹೌಸ್ಫುಲ್. ಸೊ ಶೋಸ್ ಆರ್ ಗೋಯಿಂಗ್ ವೆರಿ ಗುಡ್. ಸೊ ಒಂದು 7-8 ಡೇಸಿಂದ ಅದರಲ್ಲಿ ಖುಷಿ ಇದೆ. ಆದರೆ ಎವ್ರಿ ಸ್ಟೇಜಸ್ ಆಸ್ ಅ ಪ್ರೊಡ್ಯೂಸರ್ ಸಿಕ್ಕಾಪಟ್ಟೆ ಕ್ವಶನ್ಸ್ ಇರುತ್ತೆ. ಈವನ್ ನನಗೇಂತಲ್ಲ, ನನಗಿಂತ ವೆಂಕಿಗೆ ಜಾಸ್ತಿ ಇರುತ್ತೆ. ಕ್ಲಾಸು ಇರುತ್ತೆ. ದಟ್ ಈಸ್ ದೇರ್. ಕ್ಲಾಸ್ ಎಲ್ಲರಿಗೂ ಇದೆ. ಎಲ್ಲರಿಗೂ ಇತ್ತಾ? ಓಕೆ ಸರ್, ಈಗ ನಿಮ್ಮ ಮಗಳು ಕೂಡ ಆಕ್ಟ್ ಮಾಡ್ತಾರೆ. ಬಂದಿಲ್ಲ ಸ್ಟುಡಿಯೋಗೆ ಅಂದ್ರೆ ಅದಕ್ಕೂ ಕ್ಲಾಸ್ ಇರುತ್ತೆ. ಅದು ಕ್ಲಾಸ್ ಇದೆ. ಎಷ್ಟು ಸಲ ಬೈಸ್ಕೊಂಡಿದ್ದಾರೆ ಹಂಗಾದ್ರೆ? ಅದು ಒಂದು 2 minutes ಅಷ್ಟೇ. ಓಕೆ ಓಕೆ, ಎಸ್ ಸರ್. ಇನ್ನು ನಿಮ್ಮ ಮಗಳು ಕೂಡ ಆಕ್ಟ್ ಮಾಡಿದ್ದಾರೆ ನಿಮ್ಮ ಜೊತೆ. ಸೊ ಅದ್ರ ಬಗ್ಗೆ ಹೇಳಿ ಸರ್, ಆ ಎಕ್ಸ್ಪೀರಿಯನ್ಸ್ ಬಗ್ಗೆ. ಅಲ್ಲ, ಆಕ್ಚುಲಿ ನನಗೆ ಪರ್ಸನಲಿ ಒಂದೇ ಸರಿ ನಾನು ಕ್ವಶನ್ ಕೇಳ್ಕೊಂಡ್ರೆ, ಈ ಮೂವಿಲಿ ನಿನಗೆ ಏನು ಸ್ಪೆಷಲ್ ಅಂತ ಹೇಳಿದ್ರೆ, ಲೈಫ್ ಟೈಮಲ್ಲಿ ನನಗೆ ಸ್ಪೆಷಲ್ ಅಂತ. ಸೊ ವಾಟ್ ಹ್ಯಾವ್ ಡನ್ ವಿತ್ ದ ಒನ್ ಬ್ಯೂಟಿಫುಲ್ ಸಾಂಗ್, ಐ ಫೀಲ್ ಲೈಕ್ ಐ ಆಲ್ರೆಡಿ ರಿಕಾರ್ಡ್ ಮೈ ಮನಿ ಅಂತ ಅನ್ಸ್ಬಿಡುತ್ತೆ ನನಗೆ. ಏನಕ್ಕೆ ಅಂದರೆ, ಸೊ ಐ ಸ್ಪೆಂಡ್ ಗುಡ್ ಟೈಮ್ ವಿತ್ ಮೈ ಡಾಟರ್ ಆನ್ ಸ್ಕ್ರೀನ್. ಅದನ್ನ ವರ್ಡ್ಸಲ್ಲಿ ಹೇಳೋಕ್ಕಾಗಲ್ಲ. ಈವನ್ ಅದು ಕ್ಲೈಮ್ಯಾಕ್ಸಲ್ಲಿ ನೋಡಿದ್ರೆ, ಥ್ರೂ ಔಟ್ ದ ಮೂವಿ ನೋಡಿದ್ರೆ ಅದು ಅರ್ಥ ಆಗುತ್ತೆ. ಸೊ ಐ ಫೀಲ್ ವೆರಿ ಹ್ಯಾಪಿ. ಆ್ಯಂಡ್ ಶಿ ಹ್ಯಾಸ್ ಡನ್ ಫ್ಯಾಂಟಾಸ್ಟಿಕ್ ಜಾಬ್. ಫಸ್ಟಿಗೆ ಎಲ್ಲರೂ ಬಂದು ರಿವ್ಯೂಸ್ ಕೊಟ್ಟರೆ ಫಸ್ಟು ರಿಧಿ ಬಗ್ಗೆನೇ ರಿವ್ಯೂಸ್ ಹೇಳ್ತಾರೆ. ಆ್ಯಂಡ್ ದ ಕನೆಕ್ಷನ್ ಈಸ್ ವೆರಿ ಗುಡ್. ಸೊ ಹೀರೋಯಿನ್ ಪಾತ್ರಕ್ಕೂ ಆ ಪಾತ್ರ ಗೇಮ್ ಆಡ್ಬಿಡೋಣ. ಎಲ್ರಿಗೂ ನಾನು ಒಂದೊಂದು ಕ್ವಶನ್ ಕೇಳ್ತಾ ಬರ್ತೀನಿ, ಎಲ್ಲರೂ ಆನ್ಸರ್ ಮಾಡಬೇಕು. ಎಸ್, ಮೊದಲು ನಿಮ್ಮಿಂದ. ಈಗ ನಿಮ್ಮ ಸಿನಿಮಾ ಹೆಸರು ಕರಿಕಾಡ ಅಂತ, ಹೀಗಾಗಿ ಕೆ ಇಂದ ಸ್ಟಾರ್ಟ್ ಆಗೋ ಒಂದು 5 ಮೂವಿ ನೇಮ್ಸ್ ಹೇಳಿ, ಕನ್ನಡ ಮೂವಿ ನೇಮ್ಸ್. ಕರಿಕಾಡ ಬಿಟ್ಟು ಬೇರೆ ಹೇಳಿ. KGF, ಒಂದು ನಿಮಿಷ ಯೋಚನೆ ಮಾಡಿ ಸರ್, ನೆನಪು ಬರಲ್ಲ ಸರ್. ಅವ್ರು ಯೋಚನೆ ಹಾ ಹೌದು. ಹಾ, ಆಮೇಲೆ ಫಸ್ಟ್ ಅವರೇ ಸಿಗುತ್ತೆ ಆಪ್ಷನ್, ತಮಿಳಲ್ಲಿ ಸಿಗ್ತದೆ. ಯಾವ್ದಿದೆ ಸರ್? ನಾನು ಎಷ್ಟು ಮಾಡ್ತಾ ನಾನು ಹಳೆ ಮೂವಿ ಯೋಚನೆ ಮಾಡ್ತಾ ಇದ್ದೀನಿ, ಅದು ಬರ್ತಾ ಇಲ್ಲ. ನಾನು ಹೆಲ್ಪ್ ಮಾಡ್ತೀನಿ, ನೀವು ಹೆಲ್ಪ್ ಮಾಡ್ತೀರ. ಆಮೇಲೆ ಕನಸುಗಾರ, ಆಮೇಲೆ ನಾನು ಹೆಲ್ಪ್ ಮಾಡ್ತೀನಿ ಸರ್. ಒಂದು ಸೂಪರ್ ಹಿಟ್ ಸಿನಿಮಾನೇ ಬಿಟ್ರಿ ಇತ್ತೀಚೆಗೆ, ಕಾಂತಾರ. ಆಮೇಲೆ ಕಿರಿಕ್ ಪಾರ್ಟಿ, ಅದನ್ನು ಬಿಟ್ಟೆ ಸರ್ ನಾನು. ಎಸ್, ವೆರಿ ನೈಸ್. ಇನ್ನು ಸರ್ ನಿಮಗೆ ಈಗ ಕಾಡಲ್ಲಿ ಶೂಟ್ ಮಾಡಿರುವಂಥ ಒಂದು 5 ಸಿನಿಮಾ, ಪಾರ್ಟ್ 1 ಪಾರ್ಟ್ 2 ಹೇಳ್ಬೇಡಿ, ಮೇ ಬಿ ಅದ್ರಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಅನ್ಸುತ್ತೆ. ಕಾಡಲ್ಲಿ ಕಾಂತಾರ ಆಯ್ತಲ್ಲ, ಆಲ್ರೆಡಿ ಹೇಳಿತಾರಲ್ಲ, ತಗೋಬಹುದು. ಬಟ್ ಪಾರ್ಟ್ 1 ಪಾರ್ಟ್ 2 ಇಲ್ಲ. ಕಾಂತಾರ ಇದೆ. ಗಣೇಶ್ ಸರ್ ಇದೊಂದಿದೆಯಲ್ಲ, ಹಂದಿ ಹೊಡಿಯಕ್ಕೆ ಹೋಗ್ತಾರೆ.
ಹೌದು. ಯಾವ್ದು ಗಂಧದ ಗುಡಿ. ಗಂಧದ ಗುಡಿ 2 ಕೊಟ್ಬಿಡಿ ಪರವಾಗಿಲ್ಲ. ಪರವಾಗಿಲ್ಲ ಬಿಡಿ. 2 ಆಮೇಲೆ ಇದು ನಮ್ಮ ಚರಣ್ ರಾಜ್ ಅವ್ರದ್ದು ಬಂದಿದ್ದಾರೆ ಕಾಡಲ್ಲಿ, ಯಾವುದು ಚಿನ್ನ ಚೋಟ ಇದೆ, ಚಿನ್ನ ಇದೆ. ಆಮೇಲೆ ಬಂದ್ರೆ ಇನ್ನೊಂದು ನಾನು ಗಾಳಿಪಟ. ಗಾಳಿಪಟ, ಮಾಸ್ತಿಗುಡಿ ಅದೆಲ್ಲ. ಮಾಸ್ತಿಗುಡಿ ಇದೆ. ಸರ್, ಇನ್ನು ನಿಮ್ಗೆ ಈಗ ಐಟಮ್ ಸಾಂಗ್ ನಿಮ್ಮ ಸಿನಿಮಾದು ಸಿಕ್ಕಾಪಟ್ಟೆ ಫೇಮಸ್ ಆಗಿದೆ. ಹೀಗಾಗಿ ಇತ್ತೀಚಿನ ದಿನಗಳಲ್ಲಿ ಫೇಮಸ್ ಆಗಿರೋ 5 ಐಟಮ್ ಸಾಂಗ್ಸ್ ಹೇಳ್ಬೇಕು ನೀವು. ರಕ್ಕಮ್ಮ, ಚೇಕ್ ಇಟ್ ಪುಷ್ಪವತಿ, ರೀಸೆಂಟ್ ಬಂತಲ್ಲ ಏನದು, ಮಸ್ತ್ ಮಸ್ತ್ ಮಲೈಕ ಐಟಮ್ ಸಾಂಗ್. ರತುನಿ ರತುನಿ. ಇನ್ನೊಂದು ಕೇಳಿದ್ರೆ ಯೋಚನೆ ಬರಲ್ಲ. ಇನ್ನೊಂದು ಹೇಳಿ ಸರ್, ಸುದೀಪ್ ಸರ್ದೆ ಯಾವ್ದಾರು ನೆನ್ಸ್ಕೊಂಡು ಹೇಳಿ. ಅಷ್ಟೇ ಐತಿ ನನಗೆ ಫ್ಲಾಶ್ ಆಗ್ತಾ ಇಲ್ವಾ? ಓಕೆ, ಅಂದ್ರೆ ಸಾಕಷ್ಟಿದೆ ಈಗ, ಪಟಾಕಿ ಪೋರಿಯೋ ಆ ಥರ, ಅಂದ್ರೆ ಸಡನ್ ಆಗಿ ನೆನಪಾಗಲ್ಲ. ಎಸ್, ಇನ್ನು ನಿರೀಕ್ಷೆ ನೆನಪು ಬರಲ್ಲ ಇಷ್ಟೆಲ್ಲ ಬಿದ್ದು ನೋಡಿ, ಇವಾಗ ನನಗೆ ಎಷ್ಟು ನೆನಪು ಕೆ ಇಂದ. ಹೌದು. ಎಸ್, ಇನ್ನು ನೆಕ್ಸ್ಟ್ ನಿರೀಕ್ಷಾ ಅವರೇ, ನಿಮ್ಮ ಫ್ಯೂಚರ್ ಪ್ರಾಜೆಕ್ಟ್ಸ್ ಬಗ್ಗೆ ಏನು ಹೇಳ್ತೀರಾ? ಅಂದ್ರೆ ಯಾವೆಲ್ಲ ಪ್ರಾಜೆಕ್ಟ್ಸ್ ಇದೆ, ಹೇಗೆ? ಸದ್ಯಕ್ಕೆ ಇದೆ, ಒಂದ್ 2 ದಿನದಲ್ಲಿ ಇನ್ನೊಂದು ರಿಲೀಸ್ ಇದೆ, ಮರಳಿ ಮನ್ಸಾಗಿದೆ ಅಂತ, ಅದು. ಆಮೇಲೆ ಬೇರೆದು ನೋಡ್ಬೇಕು ಈಗ ಹೌ ಇಟ್ ಇಸ್ ವರ್ಕಿಂಗ್. ಯಾಕಂದ್ರೆ ನಾನು ಸ್ವಲ್ಪ ಟೈಮ್ ತಗೊಳ್ಳ, ಬಿಕಾಸ್ 2 ಬ್ಯಾಕ್ ಟು ಬ್ಯಾಕ್ ಇರೋ ಕಾರಣ ಐ ವಾಂಟೆಡ್ ಟು ಬಿ ಅ ಲಿಟಲ್ ಸಿಲೆಕ್ಟ್. ಇಷ್ಟು ಚೆನ್ನಾಗಿ ರೋಲ್ ಕೊಟ್ಟಿದ್ಮೇಲೆ ನನ್ಗೆ ಯಾವುದೋ ಹೋಗಿ ಮಾಡಕ್ಕಾಗಲ್ಲ, ಇವಾಗ ಸಿಲೆಕ್ಟಿವ್ ಆಗ್ಬೇಕು ನೀವು. ಹೌದು ಹೌದು. ಸೊ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಯಾವ್ದಾದ್ರು ಸಿಕ್ಕಿದ್ರೆ ಐ ವಿಲ್ ಗೋ ಫಾರ್ವರ್ಡ್ ವಿತ್ ಇಟ್. ಇನ್ನು ನಮ್ಮ ಹೀರೋ ಬಗ್ಗೆ ಏನ್ ಹೇಳ್ತೀರಾ? ಹೆಂಗಿತ್ತು ಅಂದ್ರೆ ಫಸ್ಟ್ ಇಂಪ್ರೆಷನ್ ಹೆಂಗಿತ್ತು ಅವ್ರ ಬಗ್ಗೆ? ನಿಜವಾಗ್ಲೂ ಹೇಳ್ಬೇಕಾ, ಇವ್ರು ಮಾಡ್ತಾರಾ ಅಂತ ಡೌಟ್ ಅಲ್ಲೇ ಇದ್ರಿ? ನೋ, ಬಟ್ ನಿಜವಾಗ್ಲೂ ಇತ್ತು. ಬಿಕಾಸ್ ಮೇ ಬಿ ಫಸ್ಟ್ 2 scenes ವಿತ್ ಮೀ ಸರ್ ಹೆಸಿಟೇಟೆಡ್ ಅ ಲಾಟ್, ಬಟ್ ಅದಾದ್ಮೇಲೆ ಸರ್ ಇದು ಗ್ರಾಫ್ ಏನಿದೆ, ಇಟ್ ಇಸ್ ಆಲ್ವೇಸ್ ಬೀನ್ ಲೈಕ್ ದಿಸ್. ಪರ್ಫಾರ್ಮೆನ್ಸ್ ಆಗಿರ್ಲಿ, ಹಾರ್ಡ್ ವರ್ಕ್, ನಾವು ಅಷ್ಟು ಪ್ರಿಪೇರ್, ಸರ್ ಹೇಳ್ದಂಗೆ ನಾವು ಅಷ್ಟು ಪ್ರಿಪೇರೇ ಮಾಡ್ತಾ ಇರ್ಲಿಲ್ಲ. ಬಟ್ ಅವ್ರಿಗೆ ಬ್ಯಾಕ್ ಗ್ರೌಂಡ್ ಏನಿದೆ, ಆ ಕ್ಯಾರೆಕ್ಟರ್ಗೆ ಏನು ಇಂಪಾರ್ಟೆನ್ಸ್ ಬೇಕು, ಅದು ಹಿಂಗ್ ಅಂದ್ರೆ ಸಿ, ಈಗ ಯಶನ ಜೊತೆ ನಾವು ಸ್ಕ್ರೀನ್ ಶೇರ್ ಮಾಡ್ಬೇಕಿದ್ರೆ ಹಿ ವಿಲ್ ಬಿ ಪ್ರಿಪೇರ್ಡ್. ಅವ್ರಿಗೆ ಗೊತ್ತು ದಟ್ ಐ ಹ್ಯಾವ್ ಟು ಬಿ ಲೈಕ್ ದಿಸ್, ಅಂಡ್ ಅವ್ರ ಹತ್ರ ಕೇಳೋದು ಹೆಂಗಿರ್ಬೇಕು. ಅಂಡ್ ಹಿ ವಾಸ್ ಸೋ ಇನ್ ಟು ದ ಕ್ಯಾರೆಕ್ಟರ್. ಅಂದ್ರೆ ಇದಿಲ್ಲ, ನಾನು ಮಾಡ್ತೀನಿ ಬಿಡಿ, ನೋ, ನಾನು ಇಲ್ಲಿ ಹೋಗಿ ಸರ್ ಇದು ಎಕ್ಸ್ಪ್ರೆಷನ್ ಸ್ವಲ್ಪ ನಾನು ಹೇಳಿದ್ರು ಆಯ್ತು ನೋಡೋಣ ಹೆಂಗ್ ಬರುತ್ತೆ. ಹಿ ವಾಸ್ ವೆರಿ ರೆಡಿ ಟು ಟೇಕ್ ಇನ್ ಆಲ್ ದ ಇನ್ಪುಟ್ಸ್ ಆಲ್ಸೋ. ಸೊ ತುಂಬಾ ಬ್ಯೂಟಿಫುಲ್. ಅಂಡ್ ಒಂದು ವರ್ಡ್ ಹೇಳ್ಬೇಕಿದ್ರೆ ವೆರಿ ಹಾರ್ಡ್ ವರ್ಕಿಂಗ್, ವೆರಿ ಹಾರ್ಡ್ ವರ್ಕಿಂಗ್. ಸೊ ನಿಮ್ ಫುಲ್ ಮಾರ್ಕ್ಸ್ ಕೊಟ್ಟಿದ್ದಾರೆ ಸರ್. ಈಗ ನೀವು ಹೀರೋಯಿನ್ ಬಗ್ಗೆ ಏನ್ ಹೇಳ್ತೀರಾ? ನಿಮ್ಮ ಫಸ್ಟ್ ಇಂಪ್ರೆಷನ್ ಹೆಂಗಿತ್ತು? ಅಲ್ಲ, ನಾನು ಅವ್ರದಿಗೆ ನೋಡಿದ್ದೆ, ಅವ್ರದ್ದು ಕೆಲವೊಂದು ಯಾವ್ದು ನಿಮ್ದು ಮಂಗಳೂರು ಒಂದು ಯಾವ್ದೋ ಬಯೋ ಕ್ಯಾರೆಕ್ಟರ್ ಅದು ಆಕ್ಚುಲಿ ಮಂಗಳೂರು ಮಾಡಿದಾಗ ಒಂದು ಪುಷ್ಕಾಟ್ ಸೀನ್ ಅನ್ಸುತ್ತೆ. ಅದು ನೋಡ್ಬಿಟ್ಟೆ ನಾವು ನನಗೆ ಫುಟೇಜ್ ಬಂದಿತ್ತು, ನಮ್ಮ ಬಾಲು ಅಂತ ಡಿಸ್ಟ್ರಿಬ್ಯೂಟರ್ ಅವ್ರು ಕಳಿಸಿದ್ರು. ಅದನ್ನ ವಿಡಿಯೋಸ್ ಎಲ್ಲ ನೋಡಿದ್ಮೇಲೆ ನಾವು ಆಯ್ಕೆ ಮಾಡಿದ್ವಿ. ಅಂದರೆ ವಿಲೇಜ್ ರೋಲಿಗೆ ಶಿ ಸೂಟಬಲ್ ಅಂತ ನಮಗೆ ಅನಿಸಿತ್ತು. ಆ್ಯಂಡ್ ಆ್ಯಕ್ಟಿಂಗ್ ಅಂತ ಬಂದಾಗ ಶಿ ಇಸ್ ಟು ಗುಡ್, ಶಿ ನೋಸ್ ಆ್ಯಕ್ಟಿಂಗ್ ವೆರಿ ವೆಲ್. ಆ್ಯಂಡ್ ಕ್ಲಾಸಿಕಲ್ ಡ್ಯಾನ್ಸರು, ಆಮೇಲೆ ಡ್ಯಾನ್ಸಿಗೆಲ್ಲ ಏನು ನಮ್ಮ ತೊಂದರೆ ಇರಲಿಲ್ಲ. ಬಟ್ ನಮಗೆ ಡ್ಯಾನ್ಸ್ ಸೀಕ್ವೆನ್ಸ್ ಕೂಡ ಇದ್ದಿದ್ದರಿಂದ ಎಸ್ ಬೇಕು ಅಂತ ಹೇಳ್ಬಿಟ್ಟು ನಮಗೆ ಮೊದಲೇ ಪ್ಲಾನ್ ಆಗಿತ್ತು. ಆ್ಯಂಡ್ ಎಸ್, ಆ್ಯಕ್ಟಿಂಗ್ ಮಾಡುವಾಗ ಕೂಡ ಶಿ ವಾಸ್ ಸೋ ಕಂಫರ್ಟಬಲ್, ಶಿ ಇಸ್ ಟು ಟೆಲ್ ಎಸ್ ಫೈನ್, ಎವ್ರಿಥಿಂಗ್ ಇಸ್ ಫೈನ್, ವಿ ಕ್ಯಾನ್ ಡೂ ಲೈಕ್ ದಿಸ್, ನೋ ಪ್ರಾಬ್ಲಮ್, ಆಲ್ ದಟ್ ವಾಸ್ ದೇರ್. ಆಮೇಲೆ ಎಸ್, she was not teaching, she never thought of like teaching. ಇದನ್ನ ಸ್ವಲ್ಪ ಹಿಂಗ್ ಮಾಡಿ ಅಂತ ಯಾವತ್ತೂ ಹೇಳಿರ್ಲಿಲ್ಲ. ಆದ್ರೆ ಕ್ಲೈಮ್ಯಾಕ್ಸ್ ಅಲ್ಲಿ ಬರುತ್ತೆ ಲಾಸ್ಟಿಗೆ, ಸರ್ ಇದೊಂದು ಹಿಂಗ್ ಮಾಡ್ಬಿಡಿ ಸರ್, ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು, ಓ ಸರಿ ಲಾಸ್ಟ್ ಇವರು ಸ್ಟಾರ್ಟ್ ಮಾಡಿದ್ರ ಅಂತ ಹೇಳ್ಕೊಂಡು. ಎವ್ರಿಬಡಿ ಹ್ಯಾಸ್ ಅ ಡಿಫ್ರೆಂಟ್ ಕ್ಯಾರೆಕ್ಟರಿಸ್ಟಿಕ್ ಅಲ್ವಾ. ಈಗ ನನ್ನ ಆಕ್ಟಿಂಗ್ ಬೇರೆ ಇರುತ್ತೆ, ಅವ್ರ ಪರ್ಸನಾಲಿಟಿ ಬೇರೆ ಇರುತ್ತೆ. ಹೌ ಕ್ಯಾನ್ ಐ ಟೆಲ್ ಹಿಮ್ ಟು ಡೂ ಇಟ್ ಲೈಕ್ ದಟ್? ಬಟ್ ಕೆಲವೊಂದು ಸೀನ್ ಎಸ್ ಕನೆಕ್ಟ್ ಆಗುತ್ತೆ ಅಂದ್ರೆ ವಿ ಕ್ಯಾನ್ ಗಿವ್ ಲಿಟಲ್ ಇನ್ಪುಟ್ಸ್ ಅಂತ ಅನ್ಸುತ್ತೆ. ಅಂದ್ರೆ ಇನ್ನು ಬೆಟರ್ ವೇ ಅಂದ್ರೆ ಏನಕ್ಕೆ ಅಂದ್ರೆ ಅವರಿಗೆ ಇನ್ನೊಂದು ಟೇಕ್ ಮಾಡ್ಬೇಕಿತ್ತು ಅದನ್ನ. ಅಂದ್ರೆ ಇಲ್ಲ ಇದೊಂದು ಚೂರು ಇನ್ನೊಂದು ಚೆನ್ನಾಗಿ ಮಾಡ್ಬೋದು ಅಂತ. ಇಟ್ಸ್ ನಾಟ್ ದಟ್ ಶಿ ಇಸ್ ಟ್ರೈಂಗ್ ಟು ಟೀಚ್ ಮೀ. ಅಂದ್ರೆ ಶಿ ವಾಸ್ ಟೆಲ್ಲಿಂಗ್ ಇದನ್ನ ನಾವಿಬ್ರು ಹಿಂಗೆ ಸರಿ ಮಾಡ್ಬೋಣ, ಸಗದ ಬರುತ್ತೆ ಅಂತ. ಸೊ ಅವಾಗ ಅದು ಕ್ಲೈಮ್ಯಾಕ್ಸ್ ಇಂಪ್ರೂವೈಸೇಷನ್. ಸೊ ಆ ಥರ ಆಯಿತು. ಆ್ಯಂಡ್ ಅದೆಲ್ಲ ಚೆನ್ನಾಗಿ ಬಂದಿದೆ ಸೀನ್ಗಳಲ್ಲಿ. ಇವನ್ ಎಲ್ಲರೂ 110% ಮಾರ್ಕ್ಸ್ ಕೊಟ್ಟಿದ್ದಾರೆ. ಸೀನ್ಗಳಿಗೆ ಕೊಡ್ತಾರೆ. ಕ್ರೆಡಿಟ್ಸ್ ಎಲ್ಲ ಅವ್ರಿಗೆ ಕೊಡ್ತೀರಾ ಹೇಗೆ? ಅಫ್ಕೋರ್ಸ್ ಡೈರೆಕ್ಟರ್ಗೆ ಅವರಿಗೇನೆ ಕೊಡೋದು. ಎಸ್, ಇನ್ನು ನಿರೀಕ್ಷೆ ಅವರೇ ಕೊನೆಯದಾಗಿ ನಮ್ಮ ಆಡಿಯನ್ಸ್ಗೆ ಏನು ಹೇಳ್ತೀರಾ?
ತುಂಬಾ ಬ್ಯೂಟಿಫುಲ್ ಕಾನ್ಸೆಪ್ಟ್, ತುಂಬ ಹಾರ್ಡ್ ವರ್ಕ್ ಮಾಡಿದ್ದೀವಿ ಟೀಮ್ ಆಗಿ, ಆ್ಯಂಡ್ ಆ ಹಾರ್ಡ್ ವರ್ಕ್ ಇವಾಗ ಸ್ಕ್ರೀನಲ್ಲಿ ಕಾಣಿಸ್ತಾ ಇದೆ. ಸೊ ವೆಂಕಿ ಸರ್ದು ಏನು ವಿಷನ್ ಇದೆ ಅದಕ್ಕಿಂತ ಒಂದು 10 ಪಟ್ಟು ಜಾಸ್ತಿ ಸ್ಕ್ರೀನಲ್ಲಿ ಬಂದಿದೆ ಅಂತ ಹೇಳ್ಬೋದು. ಸೊ ಈ ಸಿನಿಮಾನ OTTಯಲ್ಲಿ ಬರುತ್ತೆ ಅಂತ ಪ್ಲೀಸ್ ಕಾಯಬೇಡಿ, ಯಾಕಂದರೆ ಇದೊಂದು ಬ್ಯೂಟಿಫುಲ್ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಮಾಡಬೇಕಾದಂಥ ಸಿನಿಮಾ. ಯಾಕಂದರೆ ಶಶಾಂಕನ ಬ್ಯಾಕ್ಗ್ರೌಂಡ್ ಕೊಟ್ಟಿದ್ದಾರೆ, ಆಮೇಲೆ ಕ್ಯಾಮೆರಾ ವರ್ಕ್ ಆಗಿರಲಿ ಅಥವಾ ಆ್ಯಕ್ಟರ್ಸ್ ಆಗಿರಲಿ ಎಲ್ಲ ದೇರ್ ಆರ್ ಕ್ವೈಟ್ ವೆರಿ ಗುಡ್ ಆ್ಯಕ್ಟರ್ಸ್ ಇನ್ ದ ಮೂವಿ. ಈಗ ನೆಗೆಟಿವ್ ರೋಲಲ್ಲಿ ಅಶ್ವನ್ನ ಆಗಿರ್ಬೋದು ಅಥವಾ ವಿಜಯ್ ಚೆಂಡೂರ್ ಸರ್ ಆಗಿರ್ಬೋದು, ಎಲ್ಲರೂ ತುಂಬ ಚೆನ್ನಾಗಿ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ. ಸೊ ಇದನ್ನು ಪ್ಲೀಸ್ ನಿಮ್ಮ ಫ್ಯಾಮಿಲಿ ಜೊತೆ ಬಂದು ಥಿಯೇಟರಲ್ಲೇ ಎಕ್ಸ್ಪೀರಿಯನ್ಸ್ ಮಾಡಿ. ನಮ್ಗೆ ಒಳ್ಳೆ ರೆಸ್ಪಾನ್ಸ್ ಕೂಡ ಬರ್ತಾ ಇದೆ. ಇಟ್ ಇಸ್ ನಾಟ್ ಲೈಕ್ ವಿ ಆರ್ ಜಸ್ಟ್ ಕಾಲಿಂಗ್ ಯು. ಚೆನ್ನಾಗಿ ರೆಸ್ಪಾನ್ಸ್ ಇದೆ. ನೀವು ಏನು ದುಡ್ಡು ಕೊಟ್ಟು ಬರ್ತೀರಾ ಅದಕ್ಕೆ ಪಕ್ಕಾ ಮೋಸ ಇಲ್ಲ. ಸೊ ನಿಮ್ಮ ಫ್ಯಾಮಿಲಿ ಜೊತೆ, ಫ್ರೆಂಡ್ಸ್ ಜೊತೆ, ಎಲ್ಲರ ಜೊತೆ ಬಂದು ಸಿನಿಮಾ ನೋಡಿ ಎಕ್ಸ್ಪೀರಿಯನ್ಸ್ ಮಾಡಿ ಆ್ಯಂಡ್ ನಮ್ಮ ಟೀಮ್ಗೆ ಸಪೋರ್ಟ್ ಮಾಡಿ. ಎಸ್, ಇನ್ನು ಇಷ್ಟು ಹೊತ್ತು ನಮ್ಮ ಚಾನೆಲ್ಗೆ ಬಂದು ಫಿಲ್ಮ್ ಬಗ್ಗೆ ಸಾಕಷ್ಟು ವಿಷಯಗಳನ್ನ ಶೇರ್ ಮಾಡ್ಕೊಂಡ್ರಿ. ಜೊತೆಗೆ ನಿಮ್ಮ ಈ ಒಂದು ಕರಿಕಾಡ ಸಿನಿಮಾ ಇನ್ನೂ ಹೆಚ್ಚಿನ ಹೆಸರುಗಳನ್ನ ತಂದ್ಕೊಡ್ಲಿ ನಿಮಗೆ ಅಂತ ನಾವು ಕೂಡ ವಿಶ್ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಥ್ಯಾಂಕ್ ಯು. ಎಸ್, ಕರಿಕಾಡ ಸಿನಿಮಾ ಒಂದು ಅದ್ಭುತವಾದ ಕತೆ, ನಮ್ಮ ಮಣ್ಣಿನ ಕತೆ. ಯಾರೆಲ್ಲ ಇನ್ನೂ ಈ ಸಿನಿಮಾವನ್ನ ನೋಡಿಲ್ಲ, ದಯಮಾಡಿ ಥಿಯೇಟರ್ಗೆ ಹೋಗಿ ಈ ಸಿನಿಮಾವನ್ನ ನೋಡಿ ಆಶೀರ್ವದಿಸಿ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.